ಈ ಲಿಂಗಾಯತ ತತ್ವ ಧರ್ಮ ಪ್ರಚಾರದಲ್ಲಿ ಇಷ್ಟೆಲ್ಲ ಮಠಗಳಿದ್ರು, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ರು, ವೈದಿಕತೆ ಮೆರಿತಾ ಇದೆ ಮತ್ತು ಲಿಂಗಾಯತ ತತ್ವಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಭಾವನೆ ಇದೆಯಲ್ಲ, ಇದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಸಂಖ್ಯೆ ಜಾಸ್ತಿ ಯಾಕೆ? ಏನು ಕಾರಣ ಇರ್ಬೋದು? ಇದನ್ನು ನಿಮ್ಮ ಬಂಧುಗಳು ನಿಮ್ಮ ನಿರ್ಣಯವನ್ನ, ನಿಮ್ಮ ಮಕ್ಕಳು ನೀವು ಸ್ವಾತಂತ್ರ್ಯ ಕೊಟ್ಟಿದ್ರಿ, ನೀವು ಅದನ್ನು ಗೌರವಿಸಿದ್ರು, ಈ ಬಂಧುಗಳು ಮತ್ತು ಉಳಿದವರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು? ಮೊದಲು ಅವರಿಗೆ ಭಾಳ ತ್ರಾಸ ಅನ್ನಿಸ್ತು. ಐ ಡೋಂಟ್ ಕೇರ್, ನಾನು ಕೇರ್ ಮಾಡಿಲ್ಲ. ಇದು ನನ್ನ ಲೈಫ್ ಅದ, ನಿಮ್ಮ ಲೈಫ್ ನೀವು ಹೆಂಗನೇ ಇರ್ರಿ, ಇದು ನನ್ನ ಲೈಫ್, ನಾನು ಬೇಕಾದಂಗೆ ಡಿಸೈಡ್ ಮಾಡ್ತೀನಿ. ನನಗೆ ಹಿಂಗಿರ್ಬೇಕು ಅನಿಸ್ತದೆ, ನಾನು ಹಿಂಗಿರ್ತೀನಿ. ಇದು ಸತ್ಯ ಅಂತ ಮನಸ್ಸು ಯಾವಾಗ ಸ್ವೀಕಾರ ಮಾಡ್ತಲ್ಲ ಅವಾಗ ಎಲ್ಲವೂ ಹಗುರ ಆಗ್ತದೆ. ಸತ್ಯನ ಸ್ವೀಕಾರ ಮಾಡ್ಬೇಕು ನೋಡ್ರಿ. ನಾವು ಓದಿರ್ತಾರೆ, ಎಲ್ಲ ಬರ್ತದೆ, ಈಗ ಲೆಕ್ಚರರ್ಸ್ ಭಾಳ ಇರ್ತಾರೆ, ಭಾಳ ಚಂದ ಹೇಳ್ತಾರೆ, ಆದ್ರೆ ಹಂಗಿರಲ್ಲ ಅವರು. ಅದಕ್ಕೆ ಕೇಳೋದೆಲ್ಲ ಭಾಳ ಚಂದ ಇರ್ತದೆ, ಅದು ಪರಿಣಾಮ ಆಗೋದಿಲ್ಲ. ಬೇರೆ ಧರ್ಮದಲ್ಲೂ ಸಮಾನತೆ ಬಗ್ಗೆ ಹೇಳ್ತಾರ, ಸ್ವಾತಂತ್ರ್ಯದ ಬಗ್ಗೆ ಅದ ಇಷ್ಟಿಲ್ಲ ಹೇಳ್ತಾರೆ, ಹೇಳಿದ್ದಾರೆ, ಆಚರಣೆಗೆ ಬರಲಿಲ್ಲ ಅನ್ನೋದು. ಆಚರಣೆ ಬಂದಿಲ್ಲ, ಇದು ಆಚರಣೆ ಧರ್ಮ ಇದು. ನೀವು ರಾಯಚೂರಿನಿಂದ ಬೀದರಿಗೆ ಬಂದ್ರಿ, ಅದೇ ಅಕ್ಕನವರ ಪ್ರಭಾವದಲ್ಲಿ ಲಿಂಗಾಯತ ತತ್ವ ತಿಳ್ಕೊಂಡ್ರಿ. ಎಷ್ಟು ವಿಶೇಷತೆ ಮತ್ತು ವೈವಿಧ್ಯಮಯ ಅಂದ್ರೆ, ನಿಮಗೆ ವಿದೇಶಕ್ಕೆ ಹೋಗಿ ಅಲ್ಲಿನ ನೆಲೆ ನಿಂತು ನಿಜಾರ್ಥದಲ್ಲಿ ವಿದೇಶದಲ್ಲಿ ಬಸವ ತತ್ವ ಪ್ರಚಾರ ಮಾಡುವಂಥ ಅವಕಾಶ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಸಿಕ್ತು. ಅದು ಇಲ್ಲಿಗಿಂತಲೂ ಅವ್ರು ನಮಗಿಂತಲೂ ಜಾಸ್ತಿ ಸರಿಯಾಗಿ ಸ್ವೀಕಾರ ಮಾಡ್ತಾರೆ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರಂತ ನಮ್ಗೆ ಅನಿಸ್ತದೆ. ಸೊ ನಿಮ್ಗೆ ಏನು ಅನಿಸ್ತು? ನೀವು ಇಲ್ಲಿ ಹೇಳ್ತೀರಿ, ಇಲ್ಲಿ ಧರ್ಮ ಪ್ರಚಾರ ಮಾಡ್ತೀರಿ, ಇಲ್ಲಿ ಎಷ್ಟು ಗಂಭೀರವಾಗಿ ತೊಗೊಳ್ತಾರಲ್ಲ ಅದಕ್ಕಿಂತ ಹೆಚ್ಚು ಗಂಭೀರವಾಗಿ ಅಲ್ಲಿ ಹೊರಗೆ ನೆಲೆಸಿರೋರು ತೊಗೊಳ್ತಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಂದರೆ ಅವರು ಊರು ಎಲ್ಲ ನಾಡು ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಏನಾಗ್ತದ, ಅವೆಲ್ಲ ಮಾಡಲಿಲ್ಲದ್ರೆ ಸಮಾಧಾನ ಇರೋಂಗಿಲ್ಲ. ಇಂಥವು ಹೇಳೋರು ಬೇಕ್ರಿ ಅಲ್ಲಿ, ಕರೆ ಹೇಳ್ಬೇಕಂದ್ರೆ. ಈಗ ನಾವು ಇದ್ವಿ, ಇಲ್ಲಿ ಓದಿ ಅಲ್ಲಿ ಓದಿ ಪುಸ್ತಕದಾಗಿಂದ ತೆಗೆದು ಅವ್ರಿಗೆ ತೋರಿಸಿ ಹೇಳೋದ್ರಿಂದ ಅವ್ರಿಗೆ ಖುಷಿ ಆಗ್ತಿತ್ತು, ಭಾಳ ಖುಷಿ ಆಗ್ತಿತ್ತು. ಈವನ್ನು ಶಿವರಾತ್ರಿ ಕಾರ್ಯಕ್ರಮ ಅಂತಿದ್ದೆ, ಎಲ್ಲರೂ ಒಂದೊಂದು ವಚನ ಓದಿ ಕಂಪಲ್ಸರಿ ಹೇಳ್ಬೇಕಂದ್ರೆ ಎಲ್ಲ ಕಂಪಲ್ಸರಿ ವಚನ ಬಾಯಾಟ ಮಾಡ್ಕೊಂಬಂದು ಹೇಳ್ತಿದ್ರು. ಏನಂದರೆ ಅದು ಮಾಡ್ತಿದ್ರು ಪಾಪ. ಮತ್ತು ಅಲ್ಲೆಲ್ಲ ನಾಟಕ ಮಾಡಿಸ್ಬೇಕಂದ್ರೆ ಡ್ರೆಸ್ಗಳದ್ದು ಭಾಳ ಕೊರತೆ ನೋಡ್ರಿ. ಹೆಂಗೋ ಇದ್ದದ್ರಾಗ ತಾವೇ ಒಂದೊಂದು ಎಲ್ಲ ಡ್ರೆಸ್ ಅನುಕೂಲ ಮಾಡ್ಕೊಂಡು ಬರ್ತಿದ್ರು. ಹುಡುಗರಿಗೆ ಬೇರೆ ನಾಟಕ, ದೊಡ್ಡವರಿಗೆ ಬೇರೆ ನಾಟಕ, ಎಷ್ಟು ಕನಿಷ್ಠ 8-9 ನಾಟಕಗಳು ನಾವು ಮಾಡಿಸ್ತೀವಿ. ಅಂದ್ರೆ ಶರಣ ಚರಿತ್ರೆನೇ ಬಸವಣ್ಣನವ್ರು, ಅದು ಅನ್ನಪೂರ್ಣಕ್ಕವ್ರು ಬರೆದಿದ್ದು ಮಹಾಮಹಿಮ ಸಂಗನ ಬಸವಣ್ಣ ಅಂತ ಒಂದು ಬುಕ್ ನಾಟಕದ್ದು. ಅವು ಡೈಲಾಗ್ ಎಲ್ಲ ನನ್ನ ಮಗಳು ಯಾರ್ಯಾರು ಯಾವ ಪಾತ್ರ ಸೂಟ್ ಆಗ್ತಾವ ಅಂತೇಳಿ ಅವು ಬರೆದು ಅವರಿಗೆ ಕಳಿಸ್ತಿದ್ವಿ. ಪಾಪ ಅವರು ಜಾಬಿಂದ ಬರುವಾಗ ಕಾರ್ನಾಗ ಡೈಲಾಗ್ ಬಾಯಟ್ ಮಾಡಿ, ಅಲ್ಲಿ 2 ದಿನ ಸೂಟ್ ಇರ್ತದಲ್ರಿ, ಸ್ಯಾಟರ್ಡೆ ಸಂಡೇ ಹೋಗಿ ಅವರಿಗೆ ಕಲಿಸ್ತಿದ್ವಿ. ಉಳಿದ ದಿನ ಬಾಯಟ್ ಮಾಡ್ಬೇಕು. ಅವರು ಮಕ್ಕಳು ಉಚ್ಚಾರ ಮಾಡೋದು ಭಾಳ ಕಷ್ಟ ಇತ್ತು. ಅದಕ್ಕೆ ಅವ್ಕೆ ರೆಕಾರ್ಡ್ ಮಾಡಿಸಿ ಅವತ್ತಿನ ದಿನ ಉಚ್ಚಾರ ತಪ್ಪಲಾರ್ದಂಗೆ ವ್ಯವಸ್ಥೆ ಮಾಡಿಕೊಡ್ತಿದ್ರು ಅವರು. ಹಂಗೆಲ್ಲ ಟೆಕ್ನಿಕಲಿ ಭಾಳ ಹೆಲ್ಪ್ ಮಾಡ್ತಿದ್ರು, ಡ್ರೆಸ್ಗಳೆಲ್ಲ ತರ್ತಿದ್ರು. ಇಷ್ಟು ಕಲಿಸ್ರೆ ಸಾಕಂದರು. ಕೊನೆಗೆ ಅಪ್ಪವ್ರು ಬಂದಾಗ ಏನಾಗಿತ್ತು, ಮೋಳಿಗೆ ಮಾರೆಯಿಂದ ಕತೆ, ಕನಕ ಪರಭವ ಅಂತ ಅದ್ರ ಹೆಸರು ನಾಟಕದ್ದು. ಅಂದರೆ ಕನಕನೇ ಸೋತೋಯ್ತು ಮಾರಯ್ಯನ ಮುಂದೆ ಅಂಥೇಳಿ ಅವ್ರು 4 ಪಾತ್ರ. ಅಪ್ಪವ್ರಿಗೆ ಇಷ್ಟು ಖುಷಿ ಆಯಿತು. ಬಸವಣ್ಣವ್ರನ್ನ ಪರೀಕ್ಷೆ ಮಾಡ್ತಾರೆ ಪೂಜೆಗೆ ಬಂದಾಗ, ದುಡ್ಡು ಇಟ್ಟು ಹೊಂದಿನ ನಾಣ್ಯ ಇಟ್ಟು ಹೋದಾಗ ಅವ್ರು ಬಂದು ಮುಟ್ಟಂಗಿಲ್ಲ ಸತ್ತೆ ಕೋಲಿಂದ ಎತ್ತಿ ಹೊರಗೆ ಹಾಕ್ತಾರೆ. ಗುಡಿಸ್ಲಿಗೆ ಏನೋ ವಾಸನೆ ಬರ್ತದಲ್ಲ ಅಂದಾಗ ಯಾರು ಬಂದಿದ್ದಂದರೆ ಹಿಂಗೆ ಬಂದಿದ್ದರು ಜಂಗಮರು ಅಂದಾಗ ಅವ್ರಿಗೆ ಗೊತ್ತಾಗ್ತದೆ ಬಸವಣ್ಣನೇ ಬಂದಾನೆ, ಇನ್ನೂ ಇವನಿಗೆ ಬಂಗಾರ ಮೋಹ ಹೋಗ್ಯದೋ ಇಲ್ಲ ಇವರಿಗೆ ಅಂತ ಟೆಸ್ಟ್ ಮಾಡೋಕ್ಕೆ ಬಂದಾರಂತ ಅವ್ರಿಗೆ ಭಾಳ ನೋವಾಗ್ತದೆ. ಆವಾಗ ಅವರೆಲ್ಲ ಬಂಗಾರ ಕಟ್ಟಿಗೆ, ಅವ್ರು ಎಷ್ಟು ಕಟ್ಟಿಗೆಗಳನ್ನ ಸೆಟ್ ಮಾಡಿದಂದರೆ ಅದು ಶೈನಿಂಗ್ ಇರೋ ಪೇಂಟ್ ತಂದು ತಮ್ಮ ಕಟ್ಟಿಗೆ ಹೊರೆಗೆಲ್ಲ ಮಿಂಚಂಗೆ ಮಾಡಿಕೊಂಡು ಬಂಗಾರ ಹೊರೆ ಮಾಡಿ ಎಲ್ಲ ಕೊಟ್ಟು ಭಾಳನೇ ಚೆಂದಾಗಿತ್ತು ನಾಟಕ. ಆಮೇಲೆ ಅಪ್ಪವ್ರು ಭಾಳ ಖುಷಿಪಟ್ಟು ಪತ್ರ ಬರೆದ್ರು. ಬಂದಮೇಲೆ ಕರ್ನಾಟಕದಾಗೇನು ಅಂಥ ನಾಟಕ ಆಗಿಲ್ಲ, ಅಷ್ಟು ಚೆಂದ ಇತ್ತು ನಿಮ್ಮ ನಾಟಕ ಅನ್ನೋದ್ರ ಬಗ್ಗೆ ಪತ್ರನೂ ಬರೆದ್ರು. ಆಮೇಲೆ ಹಾಗಾಗಿ ಇಲ್ಲಿ ಬಂದಮೇಲೆ ಒಂದು ಕರುಳಿನ ಕರೆ ಅಂತೇಳಿ ಒಂದು ನಾಟಕ ಮಾಡಿಸ್ದೆ. ನಮ್ಮ ಅಧ್ಯಕ್ಷರು ಎಲ್ಲರೂ ಬಸವದಳದಾಗ ಇಲ್ಲೇ ಭಾಳ ಚೆಂದ ಐತೆ ಅದು ನಾಟಕ. ಅವರು ಬಸವ ಟಿ ವಿಯವ್ರು ಅದನ್ನ ಇನ್ನೂ ಮಾಡಿಫೈ ಮಾಡಿ ಭಾಳ ಚೆಂದ ಮಾಡ್ಯಾರ. ಈಗಲೂ ಐತೆ, ನೋಡ್ಬೋದು ನೀವು ಯಾವಾಗನ. ಈಗ ಉದಾಹರಣೆಗೆ ನಮಗೆ ಈ ಲಿಂಗಾಯತ ತತ್ವ ಧರ್ಮ ಪ್ರಚಾರದಲ್ಲಿ ಇಷ್ಟೆಲ್ಲ ಮಠಗಳಿದ್ರು, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ರು, ವೈದಿಕತೆ ಮೆರಿತಾ ಇದೆ ಮತ್ತು ಲಿಂಗಾಯತ ತತ್ವಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಭಾವನೆ ಇದೆಯಲ್ಲ, ಇದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಸಂಖ್ಯೆ ಜಾಸ್ತಿ ಯಾಕೆ? ಏನು ಕಾರಣ ಇರ್ಬೋದು? ಯಾಕಂದರೆ ಭಯ ಅಂತ ಹೇಳಕತ್ತೀನಲ್ಲ, ಇದು ಬಿಟ್ಟರೆ ಏನೋ ಆಗ್ತದೋ ಏನೋ. ಈಗ ಎಲ್ಲ ಇಟ್ಟಿರ್ತಾರೆ, ಮ್ಯಾಗ ಬಸವಣ್ಣನೊಂದು ಇಟ್ಟಿರ್ತಾರೆ, ಅದನ್ನು ಇರಲಿ ಇದನ್ನು ಇರಲಿ. ನಿಮಗೆ ಪೂರ ಬಸವಣ್ಣನ ಮೇಲೆ ನಂಬಿಕೆನೇ ಬರೋವಲ್ದು ಅವ್ರಿಗೆ. ಎಷ್ಟು ಚೆನ್ನಾಗಿ ಹೇಳ್ರಿ,
ಏನು ಮಾಡ್ಬೇಕು? ಹಂಗಾಗಿ ಅವನು ಇಟ್ಕೊಂಡಿರ್ತಾರೆ. ಸ್ಟಾರ್ಟಿಂಗ್ ಇಟ್ಕೊಳ್ಳಿ ಬಿಡು ಹೋಗ್ಲಿ, ಅವನು ಇಟ್ಕೊಂಡ್ರು ಪರವಾಗಿಲ್ಲ, ಬರ್ತಾ ಬರ್ತಾ ಇದನ್ನು ತಿಳ್ಕೊಂಡ್ಮ್ಯಾಗ ಅದು ಬಿಡ್ತಾರೆ ಅನ್ನೋಂತನೂ ಕಾಯ್ತಿರ್ತೀವಿ. ಆದರೂ ಅವ್ರಿಗೇನು ಅದು ತೆಗೆಯೋದ್ರಿಂದ ನಮ್ಗೇನೋ ನಮ್ಮ ಮನೆ ಕೆಟ್ಟದಾಗ್ತದ ಅನ್ನೋ ಭಯ ಅವರಿಗೆ. ಅದಕ್ಕೆ ಅವು ತೆಗಿಯಂಗಿಲ್ಲ. ಹಂಗಾಗಿ ನಾವು ಎಷ್ಟು ಸಲ ಹೇಳ್ತೀವಿ, ಅವ್ರನ್ನ ನಂಬ್ರಿ, ಒಂದು ಫೋಟೋ ಅಷ್ಟೇ ಇರಲಿ, ಫೋಟೋ ಬೇಕು ಇಲ್ಲ, ನೀನು ನಂಬಿದೆ ಅಂದರೆ ಲಿಂಗನೇ ಬಸವಣ್ಣನೇ ಬೇರೆ ಅಲ್ಲವೇ ಅಲ್ಲ ಅಂತ ಎಷ್ಟು ಹೇಳ್ತೀವಿ. ಖರೆ ಅಂದ್ರೆ ಅವ್ರಿಗೆ ಅದು ನಂಬಿಕೆ ಬರೋಲ್ಲ. ನಮ್ಮ ರಿಲೇಟಿವ್ಸ್ನಾಗ ಎಷ್ಟು ಹೇಳ್ತೀನಿ, ಆದರೂ ಅವರು ಕೇಳೋದೇ ಇಲ್ಲರಿ. ಭಾಳ ಭಯ ಅವರಿಗೆಲ್ಲ. ಬಿಟ್ಟರೆ ಏನೋ ಆತದ, ಅದೇ ಅಮಾವಾಸ್ಯೆಗೆ ಹಂಗೆ ಮಾಡಬೇಕು, ಅದೇ ಟೆಂಗ್ ಹೊಡಿಬೇಕು, ಅದು ಹಂಗೆ ಉಪವಾಸ ಇರಬೇಕು, ಅವನ್ನೇ ಮುಂದುವರಿಸ್ತಾರೆ. ಏನು ಮಾಡಬೇಕು? ನೀವು ಎಲ್ಲ ಸೆಟ್ಲ್ ಆದ್ರಿ, ಮಕ್ಕಳು ಬೇರೆ ದೇಶಕ್ಕೆ ಹೋದರು, ಅಭ್ಯಾಸ ಮಾಡಿದ್ರು, ಆರ್ಥಿಕವಾಗಿ ಏನೂ ಅಗತ್ಯ ಇರಲಿಲ್ಲ. ಹಾಗಿದ್ದರೂ ಕೂಡ ನಿಮಗೆ ವೈಯಕ್ತಿಕ ಬದುಕಿನ ನಿರ್ವಹಣೆಗೆ ಈ ಪ್ರವಚನ ಮತ್ತು ಏಕಾಂತವನ್ನು ಬಯಸ್ಲಿಕ್ಕೆ ನೀವು ಏಕಾಂತ ಬೇಕಿತ್ತಂತ ಹೇಳಿದ್ರಿ. ಆದರೆ ಈಗ ಬಹುಪಾಲು ಅಂಥ ವೈರಾಗ್ಯ ನಮಗೆ ಮುಪ್ಪಿನಾವಸ್ಥೆಯಲ್ಲಿ ಸಾಧ್ಯ ಆಗಂಗಿಲ್ಲ. ನಮಗೆ ಸುಖ ಸಮೃದ್ಧಿ ಬೇಕು, ವೈರಾಗ್ಯ ಬೇಡ ಅನ್ನೋಂಥ ಭಾವನೆ ಇರ್ತದೆ. ನೀವು ವಚನಗಳೇ ಕಾರಣ ಅಂತ ಹೇಳಿದ್ರಿ. ವಚನಗಳೇ ಕಾರಣ ಅಂದ್ರೆ ಬರೀ ಓದ ಅಥವಾ ಅದರ ಅನುಭವದ ಸಾರ ಬರೀ ಓದಿದ್ರೆ ಏನು ಬಂತದ? ಅದು ನಾನು ಎಷ್ಟು ತಿಳ್ಕೊಂಡಿನಿ, ಬರೀ ತಿಳ್ಕೊಂಡು ಬಿಟ್ಟಿಲ್ಲ, ಅದನ್ನ ಅನುಭವಿಸ್ತೀನಿ, ಆನಂದಿಸ್ತೀನಿ. ನಾನು ಎಷ್ಟು ತಿಳ್ಕೊಂಡದ್ರಾಗ ಆನಂದ ಅದು ನನಗೀಗ ಅನಿಸ್ತದೆ, ನಂಗೆ ಈಗ ಏನು ಬೇಕಿಲ್ಲಪ್ಪ, ಆ ಮಟ್ಟಕ್ಕೆ ಹೋಗ್ತೀವಿ ನಾವು. ಏನು ಬೇಕಿಲ್ಲ, ಯಾವ ಪ್ರಶಸ್ತಿ ಬೇಕಿಲ್ಲ, ಪ್ರದರ್ಶನ ಬೇಕಿಲ್ಲ, ಏನು ಬೇಕಿಲ್ಲ, ಆನಂದವಾಗಿದ್ದೀನಿ. ಹಿಂಗೆ ಆರೋಗ್ಯ ಹೊಂದಿದ್ರೆ ಸಾಕು, ಕೈಲಾದಷ್ಟು ಮಾಡೋಣ, ಇಷ್ಟೇ ನಾನು ಕೇಳೋದು. ಆರೋಗ್ಯ ಕೊಟ್ಟರೆ ಸಾಕು, ಕೊಡಲಿಲ್ಲದ್ರೆ ಅದು ನಿನ್ನ ಇಚ್ಛೆ. ನಾ ಎಂದೂ ಝೀರೋ ನಂದು ಎಕ್ಸ್ಪೆಕ್ಟೇಷನ್. ಎಂದೂ ಅವಾಗೂ ಬಯಸಿಲ್ಲ, ಈಗೂ ಬಯಸಿಲ್ಲ. ಬೇಕನ್ನೋದಿಲ್ಲ ಇಲ್ಲ. ನನಗೆ ಅದು ಜುಮ್ಮೆದಾರಿ ಏನಿತ್ತು ಅದು ಮುಗಿಸಿನಲ್ಲ, ನಿರಾಳ ಇದ್ದೀನಿ ನನಗೆ. ಇದನ್ನು ನಿಮ್ಮ ಬಂಧುಗಳು ನಿಮ್ಮ ನಿರ್ಣಯವನ್ನು, ನಿಮ್ಮ ಮಕ್ಕಳು ನೀವು ಸ್ವಾತಂತ್ರ್ಯ ಕೊಟ್ಟಿದ್ರಿ, ನೀವು ಅದನ್ನು ಗೌರವಿಸಿದ್ರು. ಈ ಬಂಧುಗಳು ಮತ್ತು ಉಳಿದವರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು? ಮೊದಲು ಅವರಿಗೆ ಭಾಳ ತ್ರಾಸು ಅನ್ನಿಸ್ತು. ಐ ಡೋಂಟ್ ಕೇರ್, ನಾನು ಕೇರ್ ಮಾಡಿಲ್ಲ. ಇದು ನನ್ನ ಲೈಫ್ ಅದ, ನಿಮ್ಮ ಲೈಫ್ ನೀವು ಹೆಂಗನೇ ಇರ್ರಿ, ಇದು ನನ್ನ ಲೈಫ್, ನಾನು ಬೇಕಾದಂಗೆ ಡಿಸೈಡ್ ಮಾಡ್ತೀನಿ. ನನಗೆ ಹಿಂಗೆ ಇರ್ಬೇಕು ಅನಿಸ್ತದೆ, ನಾನು ಹಿಂಗೆ ಇರ್ತೀನಿ. ನಾ ಯಾವ ಬಂಧುಗಳದ್ದು ಕೇರ್ ಮಾಡಿಲ್ಲ, ಸಮಾಜದ್ದು ಕೇರ್ ಮಾಡಿಲ್ಲ. ಯಾಕೆ ಇದು ನನ್ನ ಸಂಕಲ್ಪ ಅದ, ನಾನು ಬಸವಣ್ಣ ಮಾತು ಕೊಟ್ಟಿನಿ, ಅದನ್ನ ನಿಭಾಯಿಸ್ಬೇಕು ಅಷ್ಟೇ. ಈ ಇಷ್ಟೊಂದು ಆಳವಾದ ಬಸವ ಶ್ರದ್ಧೆಗೆ ವಚನಗಳ ಓದು ಮತ್ತು ಅಕ್ಕ ಅವರ ಪ್ರಭಾವ ಅಂತ ಹೇಳಿದ್ರಿ. ನಮ್ಗೆ ಎಷ್ಟೋ ಸಲ ಓದಿನ ಪ್ರಭಾವ ಆಗುತ್ತೆ, ವ್ಯಕ್ತಿಗಳ ಪ್ರಭಾವ ಆಗುತ್ತೆ, ಆಚರಣೆ ವಿಷಯ ಬಂದಾಗ ಅದಷ್ಟು ಸುಲಭದ ಮಾತಾಗಂಗಿಲ್ಲ. ನಿಮಗೆ ಹೇಗೆ ಸಾಧ್ಯ ಆಯ್ತು ಅದು? ಯಾಕಂದರೆ ನಂಗೆ ಮೊದಲಿಂದ ಹಂಗೆ ಬೆಳೆದೀನಿ ನಾನು. ಲಿಂಗ ನಮ್ಮ ಮನೆಗೆ ಎಲ್ಲರೂ 2 ಹೊತ್ತು ಲಿಂಗ ಪೂಜೆ ಮಾಡ್ತಿದ್ರು, ಮಕ್ಕಳಷ್ಟೇ. ನಮ್ಮ ಅಣ್ಣಂದ್ರು ಕಾಲೇಜಿಗೆ ಹೋಗಿ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ನಮ್ಮ ಮನೆಗೆ ಮೊದಲಿಂದ ರೂಢಿನೇ ಅದ ಒಂದು. ಆಮೇಲೆ ಓದೋದೂ ಅದ ಒಂದು, ಓದಿದ್ದು ಡಿಸ್ಕಸ್ ಮಾಡೋದು ಐತಿ. ಹಂಗೆ ಚರ್ಚೆ ಮಾಡಿ ಎಷ್ಟೊಂದು ವಿಷಯಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಇದು ಸತ್ಯ ಅಂತ ಮನಸ್ಸು ಯಾವಾಗ ಸ್ವೀಕಾರ ಮಾಡ್ತಲ್ಲ, ಅವಾಗ ಎಲ್ಲವೂ ಹಗುರಾಗ್ತದೆ. ಸತ್ಯನ ಸ್ವೀಕಾರ ಮಾಡ್ಬೇಕು ನೋಡ್ರಿ ನಾವು. ಇದು ಸತ್ಯ, ಇದು ಹಿಂಗೆ ಅದ, ಇದು ತೊಗೋಬೇಕು ನಾವು. ವಾಸ್ತವವಾಗಿ ಸ್ವೀಕಾರ ಮಾಡ್ರಿ. ಯಾವ ವಾರ ದಿನ ಎಂದೂ ಮಾಡಿಲ್ಲ. ಯಾವಾಗ ಟೈಮ್ ಇತ್ತು ಅವಾಗ ನಮ್ಮ ಮಕ್ಕಳು ಮದುವೆ ಎಲ್ಲ ಹಂಗೆ ಮಾಡೀವಿ. ಅವಾಗ ಅಕ್ಕೋರ ಕಡೆಯಿಂದನೇ ಮಾಡಿಸಿ ಅವರಿಬ್ಬರದ್ದು ಎಲ್ಲ. ಹಿಂಗಾಗಿ ಏನಾಗ್ತದೆ, ನಮಗೆ ಭಯ ಆಗಂಗಿಲ್ಲ. ಯಾಕೆ, ಒಂದು ನಂಬಿಕೆ ನಿಷ್ಠೆ ಗಟ್ಟಿಗೊಂಡಿತಲ್ಲ, ಏನಾದರೂ ಏನಾಗಲ್ಲ. ಸಾವು ಬರಲಿದ್ರು ಏನು ಭಯ ಇಲ್ಲ. ಹೀಗೆ ಹೋಗ್ತೀನಿ ಅಂದ್ರೆ ರೆಡಿ, ಆ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ನಾವು. ಏನೋ ಬಿಟ್ಟರೆ ಏನು ಆತದಂತ ಬೈದಾಗ ಬದುಕೋದಕ್ಕಿಂತ ಎಲ್ಲ ಬಿಟ್ಟು ಸುಖವಾಗಿರೋದು ಚಲೋ ಅಲ್ಲ. ಎಷ್ಟು ದಿನ ಬೈದಾಗಿರ್ಬೇಕು ನಾವು? ಹಂಗೆ ಎಲ್ಲರಿಗಂತ ನೀ ಅಂತಿದ್ದು ನಮಗೆಲ್ಲ ಆಗಲ್ಲ. ಯಾಕಾಗಲ್ಲ? ನಿಮ್ಮ ಮನಸ್ಸು ಗಟ್ಟಿಗೊಂಡಿದ್ರೆ ನೀವು ಇರ್ತಿದ್ರಿ, ಮನೆಗೆ ಇರ್ರಿ. ಈಗ ಮನೆಯಾಗ ಅಷ್ಟು ಮಂದಿ ಹಿರಿಯರು, ನನಗೆ 3 ಮಾವನವ್ರು ಇದ್ರಂತ, ಒಬ್ಬರು ತೀರ್ಕೊಂಡಿದ್ರು. 5 ಜನ ಎಲ್ಲ ಹಿರಿಯರು, 5 ಜನ ಅತ್ತೆಂದ್ರು ಅಂತ ಇಟ್ಕೋರಿ. 2 ಮಾವಂದರು, ಅಷ್ಟು ಮಂದಿ ಹಿರಿಯರು, ಮತ್ತು 5 ಜನ ನಾದ್ನಿಯರು, 2 ಇವ್ರು ಅಣ್ತಂಬರು. ಅವರೆಲ್ಲ ಇದ್ದಾಗೂ ಕೂಡ ಅಷ್ಟು ಒತ್ತಡ, ಎಲ್ಲ ಕೆಲಸ ಮಾಡ್ತಿದ್ದೆ. ನಾ ಇಲ್ಲಿ ಕ್ಲಬ್ಬಿಗೆ ಹೋಗ್ತಿದ್ದೆ, ಲೈಬ್ರರಿ, ಅವೆಲ್ಲ ಇಲ್ಲ. ನಾನು ಬಿಚ್ಚೋದು, ಕುಟ್ಟೋದು, ಹೊಲ್ದಾಗ ಕೆಲಸ ಮಾಡೋದು, ಬಟ್ಟೆ ಒಗೆಯೋದು, ಎಣ್ಣೆಗಸ ಬೆಳಕು ನನಗೆ ಎಂದೂ ಬೇಸರ ಬಂದಿಲ್ಲ. ಯಾಕೆ, ನಮ್ಮಪ್ಪ ಹಾಗೆ ತಯಾರು ಮಾಡೇ ಬಿಟ್ಟರು ನಂಗೆ. ಹೊರಗೆ ಲೈಬ್ರರಿಗೆ ಹೋಗ್ಬೇಕು, ಓದಬೇಕು, ಚೆಸ್ ಆಡ್ಬೇಕು, ಕೇರ ಮಾಡಬೇಕು, ಎಣ್ಣೆಗಸನ ಬೆಳಿಬೇಕು. ಹಾಗೆ ನಮ್ಮ ಅಣ್ಣರಿಗೆ ನೀರು ಸೇದೋದು, ಕಟ್ಟಿಗೆ ಬಿಡೋದು, ಹಾಗೆ ಮಾಡಿಸಿ ಬೆಳೆಸ್ಯಾರ ನಮಗೆಲ್ಲ. ಆಲ್ರೆಡಿ ಎಲ್ಲ ಮಾಡಿ ಹೊರಗೆ ಬಿಟ್ಟರು ಅವರು. ನಾ ಇಲ್ಲಿ ಹೊರಗೆ ಕಲಿಯೋದು ಏನೂ ಉಳಿದಿದ್ದಿಲ್ಲ. ತಾತ್ವಿಕವಾಗಿ ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡೆ. ಇದು ಸತ್ಯ ಅಂತ ಗೊತ್ತಾಯಿತು, ಸ್ವೀಕಾರ ಮಾಡಿದೆ. ನಮ್ಮದೇನೋ ಸಮರ್ಪಣೆ, ನಮ್ಮ ಲೈಫ್ ನಿಮಗೆ ಅಪ್ಪ, ಎಂದಾರ ತಗೋ, ಎಂದಾರ ಬಿಡು, ನಿನ್ನಿಷ್ಟ ಅಂತ ಅವ್ರಿಗೆ ನಾವು ಸಮರ್ಪಣೆ ಮಾಡ್ಕೋಬೇಕಾಗ್ತದೆ. ಬಂದದ್ದೆಲ್ಲ ಸ್ವೀಕಾರ ಮಾಡಬೇಕಾಗ್ತದೆ. ಈ ಭಾವ ಬಂದಾಗ ಮಾತ್ರ ನಾವು ಸುಖವಾಗಿರ್ತೀವಿ. ಇಲ್ದ್ರೆ ನಾವು ಸುಖವಾಗಿರೋಕ್ಕಾಗೋದಿಲ್ಲ. ಆ ಕಡೆ ಹೇಳೋದೊಂದು ಇರೋದೊಂದು ಆಗಬಾರ್ದು. ನನಗೆ ಹಂಗೆ ಬಗೆಯಲ್ಲ. ನಾನು ನಿಮ್ಗೆ ಏನನ್ನು ಹೇಳ್ಬೇಕಾದ್ರೆ ನಾನು ಅನುಭವಿಸಿದ್ರೆ ನಿಮ್ಗೆ ಹೇಳೋಕ್ಕೆ ಧೈರ್ಯವಾಗಿ ಹೇಳ್ತೀನಿ. ನಂಗೆ ಗೊತ್ತಿಲ್ಲಲ್ಲ, ಕೇಳಿ ತಿಳ್ಕೊತೀನಿ, ತಿಳ್ಕೊಂಡು ಅದನ್ನು ಅನುಭವಿಸಿ ಹಿಂಗದ ಅಂತ ಹೇಳೋದು. ಸುಮ್ಮನೆ ನಾಳೆ ಓದೀನಿ ಏನೇನೋ ಹೇಳ್ಬೇಕು, ನನಗೆ ಹಂಗೆ ಅನ್ಸೋದೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಇದ್ದರೆ ನಾನು ಪಕ್ಕ ಗೊತ್ತಿದ್ದರೆ
ಅನುಭವಿಸಿದ್ರೆ ಹೇಳಿರ್ತೀನಿ. ನನ್ನ ಜೀವನ ಅನುಭವದ ಎಷ್ಟು ಉದಾಹರಣೆ ಅವಕ್ಕರೆ ನನವೇ ಅಂತ ಹೇಳಿದ್ರೆ ಅವ್ನು ಬರೀ ಅಕ್ಕಿನೇ ಹೇಳ್ಕೊತಾಳ ಎಷ್ಟೊಂದು ಉದಾಹರಣೆಗಳು ಬೇರೆಯವ್ರ ಮೇಲೆ ಹಾಕಿ ಹೇಳಿರ್ತೀನಿ ನಾನು ಪ್ರವಚನ ಸಂದರ್ಭದಲ್ಲಿ. ಈ ಪ್ರವಚನಕ್ಕೆ ನೀವು ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಳೋಂಥ ವಿಷಯ ಯಾವುದು? ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲದಿಂದ ಬರ್ತೀರೋ ಅವನು ತಗೋತೀನಿ, ವಚನಗಳಿಂದ ಬರ್ತಿರೋ? ವಚನಗಳಲ್ಲಿ ಜೀವನ ಮೌಲ್ಯಗಳನ್ನು ತಗೋತೀನಿ. ಅಲ್ಲೆಲ್ಲ ಕುಟುಂಬ ಅದ, ಸಮಾಜ ಅದ, ಭಕ್ತಿ ಅದ, ಎಲ್ಲ ಸಾಧನೆ ಅದ, ಇವೆಲ್ಲ ಒಂದೊಂದು ದಿನ ತಗೊಳ್ಳೋದು. ಒಂದು 8-10 ದಿವಸದ ಪ್ರವಚನ ಅದ. ಜೀವನ ಮೌಲ್ಯಗಳಂದ್ರೆ ಸಾಮಾನ್ಯ ಇರೋದಿಲ್ಲಲ್ಲ ಹಂಗೆ. ಆಮೇಲೆ ಅಷ್ಟಾವರಣ ಇವನು ತಗೋತೀನಿ. ಆಮೇಲೆ ಶರಣರ ಜೀವನ ಚರಿತ್ರೆಗಳು ಹೇಳೀನಿ. ಮೊನ್ನೆ ಇಲ್ಲಿ ಆಚೆ ಶ್ರಾವಣದಾಗ ಇಲ್ಲೇ ಇತ್ತು ನಂದು. ಪ್ರತಿಯೊಬ್ಬ ಶರಣರು ಚಿಂತನ, ಅವ್ರ ವಚನ ವ್ಯಾಖ್ಯಾನ ಅದೇ ಹೇಳಿದೆ ಇಲ್ಲಿ ಮಠದಾಗ. ಈಗ ವಚನಗಳ ಅಧ್ಯಯನ ಮತ್ತು ವಚನಗಳ ಅನುಸಂಧಾನ ಶಬ್ದಶಃ ಅರ್ಥ ಬೇಕೋ ಅಥವಾ ಅದನ್ನು ಬದುಕಿಗೆ ರೂಪಿಸಿಕೊಂಡು ಹೇಳಲಿಕ್ಕೆ ಯಾವ ರೀತಿ ನಾವು ಅವರಿಗೆ ತಿಳಿತನ ಶಬ್ದ ಅರ್ಥ ಬೇಕು. ಹಾಡಿರ್ತಾವಲ್ಲ ಇದಕ್ಕೆ ಇದೇ ಅಂತಾರಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತದೆ. ಆಮೇಲೆ ಅದ್ರಂಗೆ ನಾವು ಇರಬೇಕು ಇದ್ದಾಗನೇ ನಮ್ಗೆ ಧೈರ್ಯವಾಗಿ ಮಾತು ಬರ್ತಾವೆ, ಇಲ್ದ್ರೆ ಬರಲ್ಲ. ಒಂದು ವೇಳೆ ಹಂಗೆ ಹೇಳಿದ್ರೆ ನಮಗೆ ನಾವು ವಂಚನೆ ಮಾಡ್ಕೊಳ್ಳೋದು. ನನಗೆ ಗೊತ್ತಿಲ್ಲದ್ದು ನಾವು ಮಾಡ್ಲಾರದ್ದು ಹೇಳಿದ್ರೆ ಅದು ಅವ್ರಿಗೆ ವಂಚನೆ ಅಲ್ಲ, ನಮಗೆ ನಾವು ಮಾಡ್ಕೊಳ್ಳೋದು. ಈ ಆಧುನಿಕ ದಿನಗಳಲ್ಲಿ ಶರಣರಂಗ ನಡ್ಕೊಳಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತೀರಿ? ಆಗುತ್ತೆ. ಇವತ್ತು ಮಠಗಳ ವ್ಯವಸ್ಥೆ ನೋಡ್ತೀವಿ, ಬೇರೆ ಬೇರೆ ಧಾರ್ಮಿಕ ಮುಖಂಡರ ಅವರು ಪರಿತಪಿಸುವಂಥ ರೀತಿ, ಅಧಿಕಾರ, ಅಂತಸ್ತು, ಅದಕ್ಕೆಲ್ಲ ಪರಿತಪಿಸುವಂಥದ್ದನ್ನು ನೋಡಿದಾಗ ಮತ್ತು ಇದನ್ನು ಯಾರು ಹೇಳ್ತಾರೆ, ಅದು ಹೇಳಬೇಕಾಗಿತ್ತು ಅವರೇ ಹಿಂಗಿಲ್ಲ ಅಂದಾಗ ಇದನ್ನು ಜನ ಹೆಂಗೆ ಒಪ್ಕೊಳ್ತಾರಿಲ್ಲ? ಇವತ್ತು ಹಿನ್ನಡೆ ಆಗ್ಲಿಕ್ಕೆ ಕಾರಣ ಏನು? ಅದಕ್ಕೆ ಹೇಳ್ದಂಗೆ ಇರಲ್ಲ, ಅದು ಪರಿಣಾಮನೇ ಆಗಲ್ಲ. ಹಿಂಗೆ ಹೇಳ್ತಾರೆ, ಇದಂದ್ರೆ ಹಿಂಗೆ ಅದ, ಬರೀ ಹೇಳೋಕ್ಕೊಂದು ಮಾಡೋಕ್ಕೊಂದು ಆದ ಅನ್ನೋದೇ ತಿಳ್ಕೊಂಡವ್ರು ಭಾಳ ಜನ ಅದಾರ. ಓದಿರ್ತಾರೆ, ಎಲ್ಲ ಬರ್ತದೆ. ಈಗ ಲೆಕ್ಚರರ್ಸ್ ಭಾಳ ಇರ್ತಾರೆ, ಭಾಳ ಚಂದ ಹೇಳ್ತಾರೆ, ಆದ್ರೆ ಹಂಗಿರಲ್ಲ ಅವರು. ಅದಕ್ಕೆ ಕೇಳೋದೆಲ್ಲ ಭಾಳ ಚಂದ ಇರ್ತದೆ, ಅದು ಪರಿಣಾಮ ಆಗೋದಿಲ್ಲ. ನೀವು ಸ್ವಲ್ಪ ಓದಿ ನೀವು ನಡೆದು ತೋರಿದ ಮೇಲೆ ನಾ ಹಿಂಗೆ ಇದ್ದೀನಿ ಅಂತ ಹೇಳೋದು ಬೇಕಾಗಿಲ್ಲ, ನಾ ಮಾಡ್ತೀನಿ ಅನ್ನೋದು ನಿಮ್ಮ ಇರುವಿಕೆನೇ ಅಲ್ಲಿ ತೋರಿಸ್ತದೆ. ಇರುವಿಕೆ ಭಾಳ ಇಂಪಾರ್ಟೆಂಟ್. ಆಚರಣೆ ಬಸವ ಧರ್ಮದ ಜೀವಾಳ ಅದ ರೀ. ಆಚರಣೆ ಬಿಟ್ಟರೆ ಅದು ಧರ್ಮ ಅಲ್ಲನೇ ಅಲ್ಲ. ಅದು ಚನ್ನಬಸವಣ್ಣವ್ರು ಇಷ್ಟು ಚಂದ ಹೇಳ್ತಾರೆ, ಜಂಗಮರು ಅಂದರೆ ಕಾವ್ಯ ಹಾಕೊಂಡರೇ ಇರಬೇಕು, ಗಂಡಸರೇ ಇರಬೇಕು, ಗುರುಗಳು ಗಂಡಸರೇ ಇರಬೇಕು, ಹಿಂಗಿತ್ತಲ್ಲ. ಅವ್ರು ಹೇಳ್ತಾರೆ, ಜಡೆಯಾಗಲಿ ತುರುಬಾಗಲಿ ಬೋಳಾಗಲಿ ಅರಿವು ಆಚಾರ ಉಳ್ಳದ್ದೇ ಜಂಗಮ ಅಂತ. ಮತ್ತು ತುರುಬಂದ್ರೆ ಯಾರು ಗಂಡಸರು ಹಾಕೋಣ ಜಟ ಅಂತಾರೆ, ಅದು ತುರುಬ ಅನ್ನಂಗಿಲ್ಲ. ತುರುಬಂದ್ರೆ ಏನು? ಪರ್ಟಿಕ್ಯುಲರ್ ಹೆಣ್ಮಗಳು ಅಂತ. ತುರುಬಾಗಲಿ ಬೋಳಾಗಲಿ ಜಡೆ ಆಗಲಿ ಏನೇ ಆಗಲಿ ಅರಿವು ಆಚಾರ ಉಳ್ಳವರೇ ಜಂಗಮ, ಅವನೇ ಗುರು ಆಗೋಕ್ಕೆ ಯೋಗ್ಯನ, ಅವನೇ ಶರಣಾಗಕ್ಕೆ ಯೋಗ್ಯನ ಅಂತ ಇಷ್ಟು ಸಮಾನತೆ ಕೊಟ್ಟರು. ಮತ್ತು ಯಾಕೆ ವೇಶ್ಯರು ಅಷ್ಟು ಬದಲಾವಣೆ ಆದರು? ಮತ್ತು ನನಗೆ ಇನ್ನೊಂದು ಏನು ಅನ್ನಿಸ್ತದೆ, ಎಷ್ಟು ಪ್ರಾಮಾಣಿಕರು ಶರಣಂದರೆ ಮಾದಾರ ಚೆನ್ನಯ್ಯ ಅಂತ ಬರೆದಿದ್ದಾಗಲಿ, ಈಗ ಸೂಳೆ ಸಂಕವ್ಯ ಅಂತಲೇ ತನ್ನ ಹೆಸರು ಬರ್ಕೊಂಡಾಳಕ್ಕೆ. ಆ ಹೆಸರು ಕೇಳಿ ಕೆಲವ್ರು ಅಂತ ಮಾತಾಡಬೇಡ್ರಿ ವೇದಿಕೆ ಮೇಲೆ ಅನ್ನೋಂಥ ಇನ್ನೂ ಇಷ್ಟು ಸಣ್ಣದಾಗಿ ವಿಚಾರ ಮಾಡೋರು ಅದಾರ. ಆಕೆ ತಾನೇ ಬರ್ಕೊಂಡಾಳಲ್ಲಪ್ಪ ಸೂಳೆ ಸಂಕವ್ಯ ಅಂತ. ಅಂದರೆ ಅದು ಹಿಂದಿನ ವೃತ್ತಿಯಾಗಿತ್ತು, ಪರಿವರ್ತನೆ ಶರಣೆ ಅದೇ ಬೇಕಾಗ್ಯದ. ಈಗ ಯಾಕೆ ಅವನ್ನೆಲ್ಲ ಹಾಗೆ ಇಟ್ಟಾರಂದ್ರೆ ಅವ್ರು ಹಿಂದೆ ಹಂಗಿದ್ರು, ಈಗ ಯಾವ ಮಟ್ಟಕ್ಕೆ ಹೋಗ್ಯಾರ ಅನ್ನೋದು ನಾವು ತೋರಿಸ್ಬೇಕು. ಗ್ರಾಫ್ ಬಹುಶಃ ಬಸವ ಶರಣರ ಕಾಲದಲ್ಲಿ ಒಂದು ಅವರ ಅಂಕಿತ ನಾಮ ಮತ್ತು ಅವರ ಜಾತಿ ಸ್ವರೂಪವನ್ನು ಬದಲಿ ಮಾಡೋಕ್ಕಾಗಿಲ್ಲ. ಏನಿರ್ಬೋದು ಕಾರಣ? ಅದೇ ಮತ್ತೆ ಹಿಂಗಿದ್ರು ಹಿಂಗಾದ್ರು, ಅವ್ರು ಹಿಂದಿಗಿದ್ದವ್ರು ಹಿಂಗಾದ್ರು. ಈಗ ಮಾದಾರ ಚೆನ್ನಯ್ಯನ ಮನೆ ದೇವರೇ ಬಂದು ಊಟ ಮಾಡ್ಯಾನ ಅಂದರೆ ಅವ್ನು ಭಕ್ತಿ ಅಂಥದ್ದು ಇತ್ತು ಅಂತ ತೋರಿಸ್ಬೇಕಾಗ್ಯದ. ಕೆಲವರು ಪವಾಡಗಳು ಅಂತ ಅಂತಾರ, ಆದರೆ ಅವ್ರ ಭಕ್ತಿ ಹಂಗೆ ಆ ಮಟ್ಟಕ್ಕೆ ಹೋಗಿದ್ರು. ಕೂಡಲ ಚೆನ್ನ ಸಂಗಯ್ಯನಿಂದ ಮಾದಾರ ಚೆನ್ನಯ್ಯನಿಗೆ ನಿನಗಿಂತ ಅಧಿಕ ಅಂತ ಹೇಳ್ತಾರೆ. ಅಂದರೆ ಕೂಡಲ ಸಂಗಯ್ಯ ನಿನಗಿಂತ ಅಧಿಕ ನಮ್ಮ ಮಾದಾರ ಚೆನ್ನಯ್ಯ ಅಂತ ಬಸವಣ್ಣವರೇ ಹೇಳ್ತಾರೆ. ಅಂದಮೇಲೆ ಅವ್ರು ಯಾವ ಲೆವೆಲಿಗೆ ಹೋಗಿದ್ರು? ಶರಣರು. ಹಂಗೆ ಅಲ್ಲಿ 770 ಅಮರಗಣಗಳಲ್ಲಿ ಮಹಿಳೆಯರು ಇದ್ರು, ಪುರುಷರು ಇದ್ರು. ಇವತ್ತು ಯಾವ ಧಾರ್ಮಿಕ ಸಮಾನತೆ ಇಲ್ಲ, ರಾಜಕೀಯ ಸಮಾನತೆ ಇಲ್ಲ, ಮೀಸಲಾತಿಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಅವತ್ತು ಅದೆಲ್ಲ ಸಾಧ್ಯ ಆಯಿತು. ಯಾಕಂದರೆ ಬಸವಣ್ಣನವ್ರು ಏನು ಮಾಡಿದ್ರು ಅಂದರೆ ಬರೀ ಭಕ್ತಿ ಮಾಡೋದು ಹೇಳಿಲ್ಲ, ಸಮಾಜ, ಭಕ್ತಿ, ನಮ್ಮ ವೈಯಕ್ತಿಕ ಮೂರನ್ನು ಕೂಡಿಸಿದ್ರು. ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ 3 ಅಂಗಗಳಿಂದ ಅದನ್ನು ಮಾಡಿದ್ದವ್ರ. ನೀವು ಒಬ್ಬನೇ ಗಳಿಸಿ ಶ್ರೀಮಂತಾಗಿ ಮೆರೆಯೋದಿಲ್ಲ, ದಾಸೋಹ ಮಾಡೋದನ್ನ ಇಟ್ಟರು. ಅವಾಗನೇ ಕಾಯಕ ಸಾರ್ಥಕ ಆಯ್ತು. ನೀವು ಒಬ್ಬನೇ ತಾತ ಗಳಿಸಿದಂತ ಕುಂತು ಉಣೋದಿಲ್ಲ, ಪ್ರತಿಯೊಬ್ಬರು ಕಾಯಕ ಮಾಡಲೇಬೇಕು. ಅದರಿಂದ ಸಮಾಜ ಸಮೃದ್ಧಿ ಆಯಿತು, ಬಿಜ್ಜಳನ ಭಂಡಾರ ತುಂಬಿ ಹೋಗಿತ್ತು. ಅಷ್ಟಾದ್ರೂ ಎಷ್ಟು ಸ್ವಾಭಿಮಾನ ಇತ್ತಂದರೆ ಬಿಜ್ಜಾರನ ಭಂಡಾರ ಎನಗೆ ಕೈಯ
ನಾನು ಯಾಕೆ ಅವನಿಗೆ ಅಂಜಲಿ, ಅವನು ಭಂಡಾರ ನನಗೆ ಬೇಕಿಲ್ಲ, ನನ್ನ ಕಾಯಕದ ಮಂದದ ಆಟೆ ಸಾಕನ್ನ ಅನ್ನೋಷ್ಟು ಮಟ್ಟಿಗೆ ಅವ್ರು ಶರಣರು ಬದುಕಿದ್ರು. ಅವರು ಬಿಳಿ ಉಟ್ಕೊಂಡು ವಿಭೂತಿ ಹಚ್ಕೊಂಡು ಓಡಾಡೋದು ನೋಡಿ ಅವರಿಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಆಗಿನ ಪುರೋಹಿತರಿಗೆ. ಎಲ್ಲರೂ ಹೆಂಗೆ ಮೆರೆಕತ್ತಿರಲ್ಲಪ್ಪ ಬಸವಣ್ಣನಿಂದ. ಆದರೆ ಬಸವಣ್ಣ ಎಷ್ಟು ಚಲೋ ಇದ್ದರು, ಬಿಜ್ಜಳನ ಅವರು ಸ್ನೇಹ ಇತ್ತು, ಅದಕ್ಕೆ ಕೆಲವು ಸಾಧ್ಯ ಆಗ್ತಿತ್ತು. ಬಸವಣ್ಣ ಪ್ರಧಾನಮಂತ್ರಿ ಎಂದೋ ಬಿಡ್ಬೋದಿತ್ತು, ಆದರೆ ಅದರಿಂದ ಶರಣರ ರಕ್ಷಣೆ ಆಗ್ತಿತ್ತು. ಮತ್ತು ಎಷ್ಟೊಂದೇ ನ್ಯಾಯಗಳು ಬಿಜ್ಜಳನ ಮುಂದೆ ಬಂದವ. ಮಡಿವಾಳ ಮಾಚಿದೇವರು ಬಿಜ್ಜಳ ನನ್ನ ಬಟ್ಟೆ ಒಗೆದ್ರೆ ಒಗೆಯೋದಿಲ್ಲ ಅಂದ. ಎಷ್ಟು ಧೈರ್ಯ ಹೆಂಗೆ ಬಂತು? ರಾಜನ ಬಟ್ಟೆ ಬಸವಣ್ಣವ್ರು ಮಿಂಚುತ್ತಾವೆ, ಎಷ್ಟು ಹೊಳಪವ ನಿಮ್ಮ ಬಿಳಿ ಬಟ್ಟೆ. ನಾನು ಎಲ್ಲ ನಿಮ್ಮ ಬಟ್ಟೆ ಯಾರು ಒಗಿತ ಅಂದ್ರೆ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವ್ರು ನಾನು ಶರಣರ ಬಟ್ಟೆ ಎಷ್ಟೇ ಒಗಿತೀನಿ, ಬವಿಗಳ ಬಟ್ಟೆ ಒಗೆಯೋದಿಲ್ಲ. ಅಷ್ಟು ವಿರೋಧ ಮಾಡ್ಬೇಕಾರೆ ಅವ್ರ ಆತ್ಮಬಲ ಎಷ್ಟಿತ್ತು. ರಾಜನ ಬಟ್ಟೆ ಒಗಿಲಿಲ್ಲ ಅಂದರೆ ಏನು ಶಿಕ್ಷೆ ಕೊಡ್ತಾನೆ ಅನ್ನೋ ಭಯ ಇಲ್ಲಲ್ಲ ಅವ್ರಿಗೆ. ಒಗೆಯಂಗಿಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಎಲ್ಲ ಅವರು ರಾಜನ ಬಟ್ಟೆ ಒಗೆಯಂಗಿಲ್ಲ ಅಂತನಂತ ಅವ್ನಿಗೆ ಏನೇನೋ ಶಿಕ್ಷೆ ಕೊಟ್ಟರು. ಆನೆ ಉಳಿಸೋದೇನೋ ಅದು ಮಾಡೋದೇನೋ ಭಾಳ ಶಿಕ್ಷೆ ಕೊಟ್ಟರು ಅವ್ರೇನು ಮಾಡಂಗಿಲ್ಲ ರೀ. ಕೊನೆಗೆ ಜಳನೆ ಸೋಲ್ಬೇಕಾಗ್ತದ. ಹಿಂಗೆ ಎಲ್ಲರೂ ಕಂಬಳಿ ನಾಗಿದೇವನ ಮನೆಗೆ ಪ್ರಸಾದಕ್ಕೆ ಹೋಗಿರ್ತಾರೆ. ಆವಾಗ ಬಸವಣ್ಣವರು ಒಲೆಯವ್ರ ಮನೆಗೆ ಉಂಡರಂತೂ ಊರು ತುಂಬ ಸುದ್ದಿ ಮಾಡಿಬಿಡ್ತಾರೆ. ಅದಕ್ಕೆ ಬಸವಣ್ಣವರು ಒಲೆಯವ್ರನ್ನ ಚರ್ಚೆ ಮಾಡಬೇಕು, ಆ ವಿಷಯ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೆ ಆಸ್ಥಾನನ್ನೇ ಹೊರಗೆ ತಂದ್ರಂತ. ಅವ್ನು ಬಂದರೆ ಆಸ್ಥಾನ ಮೈಲಿಗೆ ಆಗುತ್ತಂತ. ಆವಾಗ ಕಂಬಳಿನಾಗಿದೇವನು ಕರೆಸಿ, ನಾನು ಹೊಲೆಯನ ಮನೆಯಲ್ಲಿ ಉಂಡಿಲ್ಲ, ನಾನು ಶರಣನ ಮನೆಯಾಗ ಉಂಡಿನಿ ಅಂತ ಹೇಳಿದ್ರು ಬಸವಣ್ಣವ್ರು. ನಾನು ನಾರಾಯಣ ಕ್ರಮಿತನ ಮನೆಗೆ ಉಂಡಿನಿ, ನಾನು ಮಂಚಣ್ಣನ ಮನೆಗೆ ಉಂಡಿ. ಯಾರ ಮನೆಗೆ ಉಂಡಿನಿ? ನಾನು ಶರಣರ ಮನೆಗೆ ಉಂಡಿನಿ. ಅದು ಹೊಲೆಯರಂತ ಯಾಕಂತೀರ ಅವ್ರಿಗೆ? ಅವ್ರು ಶರಣರಂದ್ರೆ ಅತ್ಯುತ್ತಮ. ಅವರು ಹೊಲಿಗೇರಿಗೆ ಹಿರಿಯ ಮಹೇಶ್ವರರ ಕೇರಿ ಅಂತರು. ಹೆಂಗೆ ಗಾಂಧೀಜಿಯವರು ಹರಿಜನ ಕೇರಿ ಮಾಡಿದ್ರಲ್ಲ, ಹೊಲೆಯರ ಕೇರಿ ಅಂದ್ರೆ ಚಲೋ ಅನ್ಸಲ್ಲ ಅಂತೇಳಿ. ಆದರೆ ಬಸವಣ್ಣ ಹಿರಿಯ ಮಹೇಶ್ವರದ ಕೇರಿ. ಮಹೇಶ್ವರ ಅಂದ್ರೆ ಸಾಮಾನ್ಯ ಮಾತಲ್ಲ ಅದು. ಇನ್ನು ಭಕ್ತನಕಿನ ಮುಂದೆ ಹೋದವ್ರಿಗೆ ಆ ಒಂದು ಹೆಸರು ಕೊಡ್ತಾರೆ ಅವರು. ಅಂಥ ಪವಿತ್ರ. ಆಮೇಲೆ ಮಧುವರಸ ಅಂದರೆ ಗೊತ್ತಲ್ಲ, ಅವರು ಹರಳಯ್ಯ ಬಂತಲ್ಲ, ಅವರು ಹರಳಯ್ಯನ ಮನೆಗೆ ಹೋಗ್ಬೇಕಾದ್ರೆ ಹುಡುಕ್ಯಂತ ಹೋಗ್ತಾರೆ. ಎಲ್ಲೋ ಇತ್ತು ಹೊಲಿಗೆರೆ ಗೊತ್ತಾಗವಲ್ದಂತ ಹೋಗ್ತಾರೆ. ಹೊಲಿಗೆರೆನೇ ಸಿಗವಲ್ದಂತವ್ರಿ. ಅಂದರೆ ಎಲ್ಲರ ಮನೆಗಳು ಶರಣರ ಮನೆಗಳಾಗಿದ್ವು. ಪರಿವರ್ತನೆ ಎಲ್ಲರ ಮನೆಗೆ ಸಾರಿಸೋದು, ರಂಗೋಲಿ ಹಾಕೋದು, ಎಲ್ಲವನ್ನ ಧೂಪದ ವಾಸನೆ, ಎಲ್ಲಿ ನೋಡಿದ್ರೆ ಪೂಜೆ ಮಂತ್ರ ಪಠನ ವಚನ ಪಠ. ಎಕ್ಕಡೆ ಹೋಗಕತ್ತೀನಂತೆ ತಿಳಿಲಿಲ್ಲ ಅಂತದ್ದು. ಅಷ್ಟು ಪರಿಶುದ್ಧತೆ ಒಳಗೂ ಹೊರಗೂ. ಬಸವಣ್ಣವ್ರ ಕಾನ್ಸೆಪ್ಟ್ ಏನ? ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ, ಅದು ಭಾಳ ಮುಖ್ಯ. ಅವರು ಒಳಗೂ ಶುದ್ಧಿದ್ರು, ಹೊರಗೂ ಶುದ್ಧಿದ್ರು. ಹೊರಗೆ ಶುದ್ಧಿದ್ದು ಗೊತ್ತಿಲ್ಲ, ಆದರೆ ಅವ್ರು ಪವಿತ್ರರೇ ಇದ್ದರು, ಅವ್ರಿಗೆ ಭಕ್ತಿ ಗೊತ್ತಿದ್ದಿಲ್ಲ. ಅದಕ್ಕೆ ಬಸವಣ್ಣವ್ರು ಸೀದಾ ಮೊದಲು ಹೊಲಿಗೆರಿಗೆ ಹೋಗಿ ಅವ್ರಿಗೆ ಇರೋದನ್ನು ಕಲಿಸಿದ್ರು. ಅದಕ್ಕೆ ಎಲ್ಲರೂ ಗುಡಿಯಾಗಂತೂ ಬಿಡೋಂಗಿಲ್ಲ. ಬಸವಣ್ಣವ್ರು ಲಿಂಗ ಕೊಡ್ತಾರೆ, ನಾ ಕಟ್ಕೊತೀನಿ, ನೀ ಕಟ್ಕೊತೀನಿ ಅಂತೆಲ್ಲ ಲಿಂಗ ಧಾರಣೆ ಮಾಡಿಕೊಂಡು ಅದಕ್ಕೆ ಆಚರಣೆಗೆ ತಂದ್ಕೊಂಡು ಆ ಲೆವೆಲ್ಗೆ ಹೋದ್ರು. ಲಿಂಗ ಧಾರಣೆಯ ಉದ್ದೇಶ ಸಮಾನತೆಯನ್ನು ಸಾರೋದಿತ್ತು ಅಥವಾ ಅದೊಂದು ದೀಕ್ಷಾ ಮಾರ್ಗವಾಗಿತ್ತು? ಸಮಾನತೆನೂ ಇತ್ತು, ವೈಯಕ್ತಿಕನೂ ಇತ್ತು. ಸಮಾನತೆ ಅಂತೂ ಕೊಡ್ತೀವಿ, ಕಟ್ಕೊತೀವಿ ಅಂದ್ಕೊಡಿ. ನೀ ಅದರ ಮುಂದೆ ಹೋಗ್ಬೇಕಲ್ಲ. ಶಾಲೆಗೆ ಅಡ್ಮಿಷನ್ ಕೊಟ್ಟ ಮೇಲೆ ನೀವು ಪಾಸ್ ಆಗಬೇಕಲ್ಲ. ನೀವು ಸ್ಟಡಿ ಮಾಡಿದ್ರೆ ತಾನೇ ನೀವು ಮುಂದಕ್ಕೆ ಹೋಗೋದು. ಅದು ಹಿಂಗೆ ನಿಮ್ಮ ಸಾಧನೆ, ಲಿಂಗ ಸಾಧನೆ ಮಾಡಿದಾಗೆ, ನೀವು ಶಿವಯೋಗ ಸಾಧನೆ ಮಾಡಿದಾಗನೇ ನೀವು ಲಿಂಗ ಆಗಕ್ಕೆ ಸಾಧ್ಯ. ನೋಡ್ರಿ, ಎಲ್ಲ ಮಹಾತ್ಮರು 6ನೇ ಶತಮಾನ 8ನೇ ಶತಮಾನ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಎಲ್ಲರೂ ಹೇಳಿದ್ದೇನೋ ದೇವ್ರು ಬೇರೆ, ನಾ ಬೇರೆ, ಅದೇ ಹೇಳ್ಯಾರ. ಆದರೆ ನಮ್ದು ಹಂಗಿಲ್ಲ. ದೇವರು ನಾವು ಒಂದೇ. ಇದು ದೊಡ್ಡ ಕಾನ್ಸೆಪ್ಟ್. ಎಲ್ಲೂ ಇಲ್ಲಿದು. ನೀ ಲಿಂಗ ಪೂಜೆ ಮಾಡಿದ್ರೆ ಲಿಂಗನೇ ಆಗ್ತಿ. ಲಿಂಗ ಆಗ್ತಿ ಅಂದ್ರೆ ಮೂರ್ತಿಯಾಗಿ ಕೂಡೋದಲ್ಲ. ಲಿಂಗದ ಗುಣಗಳೆಲ್ಲ ನಿಮ್ಮಲ್ಲಿ ಬಂದ. ಈಗ ಮುಕ್ತರಾಗೋದಂದ್ರೇನು? ಅವ್ರು ಲಿಂಗೈಕ್ಯ ಆಗ್ಯಾರಂದ್ರೆ ಸತ್ತೋಗಿರಲ್ಲ, ಲಿಂಗದಂಗೆ ಬದುಕಿರ್ತಾರೆ. ಅವ್ರು ನುಡಿದದ್ದೆಲ್ಲ ಲಿಂಗ, ನಡೆದದ್ದೆಲ್ಲ ಲಿಂಗ. ಲಿಂಗದ ನಡೆ, ಲಿಂಗ ವಶದಿಂದ ಬಂದ ನುಡಿಗಳು, ಅದು ಲಿಂಗದ ನುಡಿಗಳು, ಲಿಂಗದ ನಡೆ. ಈಗ ನನಗೆ ಹಸಿವಾಯ್ತು ಅನ್ನಂಗಿಲ್ಲ ಅವರು. ಈಗ ಅಲ್ಲಮ್ಮ ಪ್ರಭುನೇ ಅನ್ಕೋರಿ, ಗುಹೇಶ್ವರ ಲಿಂಗ ಹಸಿದಿದ್ದಾನೆ ಉಣಲಿ ಇಡು ಬಸವಣ್ಣ ಅಂತ. ಅಂದರೆ ನನಗೆ ಉಣಕತ್ತಿಲ್ಲ, ನಾವು ಉಣೋದ ಲಿಂಗ ಉಂಡಂಗೆ. ಅವ್ರು ಮಜ್ಜನ ಮಾಡ್ರೆ ಲಿಂಗ ಮಜ್ಜನೇ ಆ ಮಟ್ಟಕ್ಕೆ ಹೋಗಿರ್ತಾರೆ ಅವರು. ಹಂಗೆ ಅವ್ರು ವ್ಯಕ್ತಿಯಾಗಿದ್ದರೂ ಕೂಡ ವ್ಯಕ್ತಿ ಅಲ್ಲ ಅವರು. 3 ಸೂತ್ರಗಳು: ಕಾಯಕ, ದಾಸೋಹ, ಪ್ರಸಾದ. ಇದನ್ನು ಹೇಗೆ ಅವರು ಜೀವನದಲ್ಲಿ ಸಾಧ್ಯವಾಗಿಸ್ಕೊಂಡ್ರು? ಕಾಯಕ ಕಂಪಲ್ಸರಿ. ಯಾವ ಕಾಯಕ ಇರಬೇಕಿತ್ತು? ಕಾಯಕ ಯಾವುದ್ರ ಮೇಲೆ ತೀರ್ಮಾನ ಮಾಡ್ತಿದ್ರು? ಅದನ್ನು ಅನುಭವ ಅಥವಾ ದಾಸೋಹದ ಸಂದರ್ಭದಲ್ಲಿ ಹಂಚಿಕೆ ಹೆಂಗೆ ಆಗ್ತಿದ್ದಿತ್ತು? ಹಂಚಿಕೆ ನೀರು ಮಾಡು ಅದು ಮಾಡಲ್ಲ. ಅವ್ರಿಗೆ ಯಾವ ಕಾಯಕ ಬರ್ತೋ ಅದನ್ನೇ ಮಾಡಂತಿದ್ರು. ಅದನ್ನೇ ಮಾಡಿ ಬಂದದ್ದನ್ನು ಒಂದಿಷ್ಟು ಸಮಾಜಕ್ಕೆ ಕೊಟ್ಟು ತಾವು ಉಪಯೋಗಿಸ್ತಿದ್ರು. ಈಗ ಆಯ್ದಕ್ಕಿ ಮಾರಯ್ಯ ಅದೇನು ಅಪ್ಲಿಕೇಶನ್ ಹಾಕಿ ನೌಕರಿ ತೊಗೊಂಡಿದ್ದಲ್ಲ. ಅದು ಎಷ್ಟೊಂದು ಅಕ್ಕಿ ಅಲ್ಲಿಗೆ ಚೀಲ ಹಿಂದೆ ಈ ಕಡೆ ಹಾಕುವಾಗ ಉಗ್ರಾಣದಾಗ ಅಲ್ಲಿ ಇಲ್ಲಿ ಚೆಲ್ಲಿಯು ಅಕ್ಕಿ ಎಲ್ಲ ಬಳದು
ಎಷ್ಟು ಬೇಕೋ ಅಷ್ಟು ಅವ್ರು ಅಕ್ಕಿ ಕೊಟ್ಟು ತೊಗೊಂಡೋಗೋಣ ಹೋಗಲಿ ಅಥವಾ ಅದ್ರ ಬಗ್ಗೆ ಸಂಭಾವನೆ ತೊಗೊಂಡೋಗ್ಲಿ ಹಂಗಿತ್ತು. ಈಗ ಆಯ್ದಕ್ಕಿ ಮಾರಯ್ಯ, ಮೋಳಿಗೆ ಮಾರಯ್ಯ, ಕಟ್ಟಿಗೆ ಒಣ ಕಟ್ಟಿಗೆ ಕಟ್ಕೊಂಡೋಗಿ ಅವರು ಒಣ ಕಟ್ಟಿಗೆ ಕಡಿಯುವಾಗ ಎಷ್ಟು ಭಕ್ತಿಯಿಂದ ಒಯ್ತಿದ್ರಂತ. ನಿನ್ನ ಕಟ್ಟಿಗೆಯನ್ನು ಒಯ್ತೀನಲ್ಲ, ಇದು ಸುಟ್ಟದು ಶರಣರಿಗೆ ಪ್ರಸಾದ ಆಗ್ತದ ಅಂತಿದ್ರಂತ. ಈಗ ಹೂಗಾರ ಮಾದಯ್ಯ ಅಂದ್ರೆ ಹೂವು ತಂದು ಎಲ್ಲರ ಮನೆ ಹೂವು ಕೊಡ್ತಿದ್ದ. ಈಗ ಧೂಪದ ಗೊಗ್ಗವೆ ಅಂದ್ರೆ ಎಲ್ಲರ ಮನೆ ಧೂಪ ಹಾಕಿ ಬರ್ತಿಳು. ಹಿಂಗೆ ಎಲ್ಲರೂ ಕಾಯಕಗಳು ಎಲ್ಲರಿಗೂ ಅನುಕೂಲ ಆಗಂತವೇ ಇದ್ದವು. 180 ಕಾಯಕಗಳಿದ್ದವು ಅಂತವ್ರು. ಡಕ್ಕೆ ಕಾಯಕ ಎಲ್ಲ ಕಾಯಕಗಳಿದ್ದವು. ಕಂಪಲ್ಸರಿ ಮಾಡೇಬೇಕಂತಿತ್ತು. 3 ದಿನ ಉಚಿತ ಪ್ರಸಾದ ಮಹಾಮನ್ಯಾಗ, 4ನೇ ದಿನ ಅವ್ರು ಕಾಯಕ ಮಾಡೇ ಬರ್ಬೇಕು. ಹಂಗೆ ಕಂಪಲ್ಸರಿ ಇತ್ತು. ಮಾಡಿದ್ದ ತನಗಲ್ಲ, ದಾಸೋಹನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಯಾಕೆ ನಾವೊಬ್ಬರು ಸುಖವಾಗಿದ್ದರೆ ಸಮಾಜನೂ ಸುಖವಾಗಿರಬೇಕು. ಅದಕ್ಕೆ ಅಷ್ಟು ಸಮೃದ್ಧ ನಾಡು. ಬೇಡುವವರಿಲ್ಲದೆ ಬಡವಾದನೆಯ್ಯ ಅಂದರು. ಎಲ್ಲ ಕೊಡುವವರುಂಟು, ಬೇಡೋರೇ ಇದ್ದಿದ್ದಿಲ್ಲ ಅಂತ. ಅಂಥ ರಾಜ್ಯ ಅವ್ರು ಕಟ್ಟಕ್ಕೆ ಸಾಧ್ಯ ಆಗಿದ್ದು ಕಾಯಕ ದಾಸೋಹ. ಆವಾಗನೇ ಅದು ಪ್ರಸಾದ ಆಯ್ತು, ಇಲ್ಲದ್ರೆ ಆಗೋದಿಲ್ಲ ಅಂತ. ತಾತ ಗಳಿಸಿದ ಆಹಾರ ಆಗೋದಿಲ್ಲ ಅಂತ. ಬೇರೆ ಧರ್ಮದಲ್ಲೂ ಸಮಾನತೆ ಬಗ್ಗೆ ಹೇಳ್ತಾರ, ಸ್ವಾತಂತ್ರ್ಯದ ಬಗ್ಗೆ ಹಾಂ ಇಷ್ಟಿಲ್ಲ ಹೇಳ್ತಾರೆ, ಹೇಳಿದ್ದಾರೆ, ಆಚರಣೆಗೆ ಬರಲಿಲ್ಲ ಅನ್ನೋದು. ಆಚರಣೆ ಬಂದಿಲ್ಲ, ಇದು ಆಚರಣೆ ಧರ್ಮ ಇದು. ಈಗ ಕಾಯಕ ದಾಸೋಹ ಮತ್ತು ಪ್ರಸಾದ ಅದಾದಮೇಲೆ ಈಗ ಇಲ್ಲಿ ಧಾರ್ಮಿಕ ಆಚರಣೆಗಳು ವೈಯಕ್ತಿಕ ಶುದ್ಧಿಗೆ ಅಷ್ಟಾವರಣ ಬೇಕು. ಅಷ್ಟಾವರಣಗಳನ್ನು ಯಾವ ರೀತಿ ಅವರು ಡಿಸೈನ್ ಮಾಡಿದರು? ಅದರ ಹಿನ್ನೆಲೆ ಏನಿತ್ತು? ಅದರ ಅನುಭವದ ಹಿನ್ನೆಲೆ ಏನಿತ್ತು? ಈಗ ಅಷ್ಟ ಅಂದರೆ 8. ಈ ಅಷ್ಟನೇ ಯಾಕೆ ಅದು 10 ಯಾಕೆ ಆಗಲಿಲ್ಲ ಅಂತ ಕೇಳೋರ್ನು ಅದಾರ. ಈ ಜಗತ್ತೇ ಆಗಿರೋದು ಅಷ್ಟತನು ಅಂತ ಹೇಳ್ತಾರೆ. ಅಂದರೆ ಪಂಚಭೂತಗಳು ಪ್ಲಸ್ ಸೂರ್ಯ ಚಂದ್ರ ಆತ್ಮ, ಇವು 8. ಅದಕ್ಕೆ ಈಗ ಅಷ್ಟತನುಗಳಿಂದ ಅಷ್ಟ ಆವರಣಗಳು ಅಂತಂದರೆ ವಿಭೂತಿ ಅಂದರೆ ಮೊದಲು ಗುರು ಲಿಂಗ ಜಂಗಮ, ಆಮೇಲೆ ವಿಭೂತಿ ರುದ್ರಾಕ್ಷಿ ಮಂತ್ರ, ಆಮೇಲೆ ಪಾದೋದಕ ಪ್ರಸಾದ. ಈ ಲಿಂಗವನ್ನು ಒಳಗೆ ಧರಿಸಿಕೊಂಡು ಅದನ್ನು ನಾವು ಪೂಜೆ ಮಾಡ್ತೀವಿ. ವಿಭೂತಿನ ಧರಿಸ್ಬೇಕು. ಎಷ್ಟು ಧರಿಸ್ಬೇಕು, ಎಲ್ಲೆಲ್ಲಿ ಹಚ್ಕೋಬೇಕು, ಅದರ ಮಹತ್ವ ಏನು ಅಂದರೆ ಸೆಗಣಿಯಿಂದ ಸುಟ್ಟು ಅದನ್ನು ಭಸ್ಮ ಮಾಡಿ ಹಚ್ಕೊತೀವಿ. ಹಿಂಗೆ ಅಡ್ಡನೇ ಯಾಕೆ ಹಚ್ಕೋಬೇಕು, ಉದ್ದ ಯಾಕೆ ನಾವು ಅಡ್ಡ ಹಚ್ಕೊಳ್ಳೋದ್ರಿಂದ ನಾವು ಬೇರೆ ಅಡ್ಡ ದಾರಿ ಹಿಡಿಯಂಗಿಲ್ಲ ಅನ್ನೋದೊಂದು. ಆಮೇಲೆ ಇವು 3 ಬೆರಳೇನದವಲ್ಲ, ಬ ಸ ವ ಅಂತಾಗಲಿ, ಅರಿವು ಆಚಾರ ಅನುಭವ ಅಂತಾಗಲಿ, ಆಮೇಲೆ ಅಕಾರ ಉಕಾರ ಮಕಾರ ಓಂಕಾರದ ಒಂದು ಬೀಜಾಕ್ಷರಗಳು ಪ್ರಣವಾಕ್ಷರಗಳಂತ ಹೇಳ್ತಾರೆ. 3 ಸೇರಿ ಓಂಕಾರ ಆಗ್ಯದ. ಹಿಂಗೆ 3 ಅಕ್ಷರಕ್ಕೆ ಭಾಳ ಮಹತ್ವ ಅದ ಬಸವತ. 3 ಅಂದ್ರೆ ನಾವು ಅನಿಷ್ಟ ಅನ್ಕೊತೀವಿ, ಅದರಲ್ಲಿ ಭಾಳ ಬಸವನ ಅಕ್ಷರನೇ 3 ಅದಾವ. ಅದಕ್ಕಿಂತ ದೊಡ್ಡದು ಏನೂ ಇಲ್ಲಲ್ಲ. ಹಾಗಾಗಿ ವಿಭೂತಿ ಹಚ್ಕೋಬೇಕಂತ ಇಲ್ಲಿ ಭಾಳ ಮಂದಿ, ಎಷ್ಟೋ ಮಂದಿ ಕೇಳ್ತಿದ್ದಿಲ್ಲ. ಆದರೆ ನನಗೆ ಆಸ್ಟ್ರೇಲಿಯಾದಾಗ ಒಬ್ಬತ್ತು ಕೇಳ್ಯಾನ, ಒಬ್ಬ ದಕ್ಷಿಣ ಅಮೇರಿಕಾದತ್ತ. ಹಿಂಗೆ ಕಾರ್ನಾಗ ಹೊಂಟಾನ, ನಾ ಹಿಂಗೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೆ. ಕೂಗಿದ ಏ ಅಂತ ಕೂಗಿದತ್ತ. ಕೂಗಿದ ಏನಂದೆ, ನೀವು ಇವು ವೈಟ್ ಲೈನ್ ಏನವ ಅಂತ ಕೇಳ್ದ. ಹಿಂಗೆ ಮಾಡ್ದ, ಹಿಂಗೆ ಅಂದೆ. ಅತ್ತು ಸಿಗ್ನಲ್ ಬಿದ್ದರೆ ಪಾಸ್ ಆಗ್ತಾನತ್ತ. ನಾ ಅಂದೆ, ನಿಮ್ಮದು ಹಿಂಗೆ ಐತಲ್ಲ ಹಾಗೆ ನಮ್ಮದು ಇದು ಅದು ಅಂತ ಹೇಳಿದೆ. ಅದಕ್ಕೆ ಇಷ್ಟು ಖುಷಿಯಾಗಿಬಿಡ್ತು. ಅಂದ್ರೆ ನಮ್ಮ ಧರ್ಮ ಲಾಂಛನ ಅಂತ ಅದಕ್ಕೆ ತೋರಿಸ್ಬೇಕಲ್ಲ ನಾವು. ನೀವು ಹೆಂಗೆ ಲಾಂಛನ ಮಾಡಿದ್ರಲ್ಲ ಕ್ರಾಸ್ ಜೀಸಸ್ದು, ಅದ್ರಂಗೆ ಜಸ್ಟ್ ಲೈಕ್ ದಿಸ್ ಹಿಂಗೆ 3 ಬೆರಳು ಹಚ್ಕೊತೀವಿ ಅಂದರೆ ಅದಕ್ಕೆ ಎಷ್ಟು ಖುಷಿಯಾಗಿತ್ತು. ಭಾಳ ಜನ ಕೇಳ್ತಿದ್ರು, ತಮಿಳ್ನಾಡಿನವರು, ಇವರು ಇದ್ರ ಬಗ್ಗೆ ಏನಂತ. ನಂಗೆ ಬಂದಿದ್ದಷ್ಟು ಹೇಳ್ತಿದ್ದೆ ಅವರಿಗೆ ಇಂಗ್ಲೀಷ್ನಾಗ. ಎಲ್ಲೋದ್ರೂ ಅವ್ರು ಭಾರಿ ಖುಷಿಲಿ ಕೇಳೋರು. ಕುಂಕುಮ ಯಾಕೆ ಕಟ್ಕೋತೀರಿ, ವಿಭೂತಿ ಯಾಕೆ ಹಚ್ಕೋತೀರಿ, ಹಿಂಗೆ ಆಗಿರ್ತೀರಿ, ಭಾರಿ ಕುತೂಹಲ ಜನರಿಗೆ. ಎಲ್ಲದಕ್ಕೂ ಹೇಳ್ತಿದ್ದೆ ನಾನು ಆಮೇಲೆ ಅಲ್ಲೊಂದು ಶಿವ ವಿಷ್ಣು ಟೆಂಪಲ್ ಅಂತ ಕಟ್ಟಾರೆ. ಅಲ್ಲಿ ಎಲ್ಲವೂ ಯಾವ ದೇವರನೋ ಎಲ್ಲವೂ ಸಹ ಅದ್ರಾಗೆ ಎಲ್ಲರೂ ಯಾವ್ದು ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಒಬ್ಬ ಪೂಜಾರಿ ಇದ್ದ, ಶಂಕರಣ್ಣ ಅಂತ, ಆತ ಶ್ರೀಲಂಕಾದತ್ತ. ಆತ ನಮ್ಮ ವಿಭೂತಿ ಇಲ್ಲಿ ಹೆಂಗನ ಅಲ್ಲಿ ಹಂಗೆ ಇರ್ತಿದ್ದೆ ರೀ. ಆತ ಓಡಿ ಬಂದು ನಂಗೆ ಬಗ್ಗೆ ನಮಸ್ಕಾರ ಮಾಡಿ, ನಂಗೆ ನೀವು ಲಿಂಗಾಯತ್ರಲ್ಲ ಅಂದ್ರೆ ಹೌದು, ನಂಗೆ ಲಿಂಗಾಯತ ಧರ್ಮದ ಬಗ್ಗೆ ತಿಳ್ಕೊಬೇಕಾಗ್ಯದ ಅಂದ ಕೂಡಲೇ ನಾನು ಈಗ ಸದ್ಯ ಅಂತೂ ಹೇಳೋಕ್ಕಾಗಲ್ಲ, ನಂಗೆ ವಾಪಸ್ ಮನೆಗೆ ಹೋಗ್ಬೇಕಾಗ್ಯದ ಅಂತ ಅಂದ್ಕೂಡಲೇ ನಿಮ್ಮ ಫೋನ್ ನಂಬರು ಅಡ್ರೆಸ್ ಎಲ್ಲ ಕೊಡ್ರಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತಂದ. ಸರಿ ಬಾ ಅಂತ ಹೇಳಿದ್ವಿ. ಬಂದು ಆತ ನಮ್ಮ ಮಗಳಿದ್ದಾಗೆ ಬರಲಿ ಅಂತ ಹೇಳಿದ್ವಿ. ಆಫೀಸಿಂದ ಬಂದಮೇಲೆ ಬಂದು ನಾನು ಕನ್ನಡದಾಗ ಹೇಳಿದ್ದೆ ಅಲ್ಲ, ಎಲ್ಲ ಇಂಗ್ಲೀಷ್ನಾಗ ತಿಳಿಸಿದ ಮೇಲೆ ಒಂದು ಬುಕ್ ಕೊಟ್ಟು, ಬಸವರಾಜಪ್ಪನ ಅಂತ ಅದಾರ ಇಲ್ಲಿ ಮೆಣಸಿನ್ಕಾಯಿ ಅವ್ರು ಬರೆದೈತಿ, ಇಂಗ್ಲೀಷ್ನಾಗ ಬುಕ್ ಇತ್ತು ಬಗ್ಗೆ. ಅದನ್ನು ಅವ್ರಿಗೆ ಕೊಟ್ಟಿವಿ. ನೀವು ಓದ್ರಿ, ತಿಳಿಲದ್ದು ಏನನ್ನ ಇಲ್ಲದ್ರೆ ಮತ್ತೆ ಬರ್ರಿ ನಮ್ಮಲ್ಲಿ ಅಂತ ಎಲ್ಲ ಹೇಳಿ, ಅದು ಜಗ್ಗೆ ಖುಷಿ ಆಗಿಬಿಡ್ತು. ಅಂದ ಕೂಡಲೇ ಎಲ್ಲ ಓದಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಂಗೆ ಈಗ ಲಿಂಗ ತರಿಸ್ಕೊಡ್ರಿ ಅಂದ.
ಸರಿ ಅಂತೇಳಿ ನಾನು ನಮ್ಮ ತಂಗಿಗೆ ಲೆಟ್ರ್ ಬರೆದು ಇಂಥದ್ದು ಲಿಂಗ ತೊಗೊಂಡು ಹೆಂಗಾರು ಅದು ಕಷ್ಟ ರೀ. ಯಾಕಂದ್ರೆ ನಮ್ಮ ಬಂದಾಗ ಎಲ್ಲಿ ಲಿಂಗ ಚೆಕ್ ಮಾಡಿ ಬಿಡೋದೆ ಕತೆ ಮಾಡ್ತಿದ್ರು ಅವರು. ಟ್ಯೂಟಿ ಅಂತೇಳಿ ಏನದನೋ ಏನದು, ಇಲ್ಲ ಇದು ದೇವ್ರದ ನಮ್ಮದು ಯೋಗ ಮಾಡೋದು ಅಂತ ಹೇಳಿ ಬರ್ತಿದ್ದೆ ಪ್ರತಿ ಸಲ. ಆಮೇಲೆ ಹೆಂಗೋ ಕಳಿಸ್ಲಿಕ್ಕೆ ಕಳಿಸಿದ್ಮೇಲೆ ಅದಕ್ಕೆ ಕೊಟ್ಟಿದ್ದು ಸುದ್ದಿ ಅಪ್ಪವ್ರಿಗೆ ಜಗ್ಗಿ ಖುಷಿ ಆಗಿಬಿಟ್ಟಿತ್ತು. ಶ್ರೀಲಂಕಾದವ್ರಿಗೆ ಲಿಂಗ ಕೊಟ್ಟು ಎಲ್ಲದಾನ ಅಂತಂದ್ರೆ ಈಗ ಸದ್ಯ ಅಂತೂ ಅವ್ರ ಫೋನ್ ನಂಬರು ಚೇಂಜ್ ಆಗ್ಯಾವ್ರಿ, ಅವ್ರ ಸಂಪರ್ಕ ಇಲ್ಲ ನನಗೆ. ಒಟ್ಟು ಲಿಂಗ ಅಂತೂ ತೊಗೊಂಡು ಭಾಳ ಭಕ್ತಿಯಿಂದ ಅಂದೆ. ಆಮ್ಯಾಗ ನಾನು ದೇವಸ್ಥಾನದಾಗ ಇರ್ತೀನಿ, ವ್ಯವಸ್ಥಾಪಕಿದ್ದೀನಿ ಖರೆ, ಆದರೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ನಾನು ನೀ ದೇವಸ್ಥಾನದಾಗ ಇರ್ತಿದ್ದೆ, ದೇವ್ರ ಜೊತೆಗೆ ಎಲ್ಲಿರ್ತಿದ್ದೆ? ನಿಂದು ಅವನದು ಸಂಪರ್ಕ ಇಲ್ಲ, ಅದು ಬರೀ ಭೌತಿಕ ಗೋಡೆ ನೋಡಿ ಮಾತಾಡೋದ್ರಲ್ಲ, ನಿಂದು ನಿರಾಕಾರದ ಜೊತೆಗೆ ನೀನು ಬೆರೆತು ನಿನ್ನ ಮನಸ್ಸಿನೊಂದಿಗೆ ನಿನ್ನೊಂದಿಗೆ ನೀ ಮಾತಾಡಿದಾಗನೇ ಆಗ್ತದೆ. ನೀ ಗುಡಿಯಾಗಿದ್ದರೆ ಏನು ಬಂದು ಉಪಯೋಗ ಇಲ್ಲ ಅಂತಂದಾಗ, ಹೌದು ನಂಗೆ ಹೊಳದೇ ಇದ್ದಿದ್ದಿಲ್ಲ ನೋಡು ಅಂತ ಹೇಳಿ ಆತ ಚಲೋ ಅದು. ಆಮೇಲೆ ಅದನ್ನು ಪೂಜೆ ಮಾಡಿ ನನಗೆ ಖುಷಿ ಕೊಡಕತ್ತದ, ಇದು ಆನಂದವಾಗಿದ್ದೀನಿ ಅಂತಲೇ ಹೇಳ್ದೆ ನಾನು ಅಲ್ಲಿರೋಸ್ತನ. ಆಮೇಲೆ ಸಂಪರ್ಕದಾಗಿಲ್ಲ ಅವ್ರು ನನಗೀಗ. ಈಗ ಬೇರೆ ಬೇರೆ ಶಾಸ್ತ್ರಗಳಾಗೆ ಇಷ್ಟಲಿಂಗನೂ ನಾವು ಜನಪ್ರಿಯಗೊಳಿಸಬೇಕಾಗಿತ್ತು, ನಮ್ಮ ಯುವಕರಿಗೆ ಇದು ಆಕರ್ಷಣೆ ಆಗಬೇಕಾಗಿತ್ತು ಅಂದ್ರೆ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು? ಇಷ್ಟಲಿಂಗ ಸ್ವರೂಪದ ಸರಳದ ಆಚರಣೆ ಬಗ್ಗೆ ನಾನು ಎಲ್ಲೋ ಪ್ರಸ್ತಾಪ ಮಾಡಿದ್ದೆ, ಅದು ವೈರಲ್ ಆಯಿತು ಭಾಳ. ಅಂದ್ರೆ ಇಷ್ಟಲಿಂಗ ಪೂಜೆಯನ್ನು ಬೇರೆ ಬೇರೆ ಧ್ಯಾನ ಸೂತ್ರಗಳ ಹಾಗೆ ಸರಳವಾಗಿ ಮಾಡಬೇಕು ಅಂತ. ನೀವು ಇಷ್ಟಲಿಂಗವನ್ನು ಯುವಕರಲ್ಲಿ ಸರಳವಾಗಿ ಮಾಡಲಿಕ್ಕೆ ಹೆಂಗೆ ಇದು ಸೈಂಟಿಫಿಕ್ ಆಗಿದೆ ಅನ್ನೋದನ್ನು ಅವ್ರಿಗೆ ಹೇಳಿಕೊಡ್ಬೇಕು ನಾವು. ಅದನ್ನೇನಾಗ್ತದೆ ಸ್ವಲ್ಪ ಮೊದಲಿಂದ ಮನೆಗೇ ಹೇಳ್ಕೊಡ್ಬೇಕಾಗ್ತದೆ. ಇಲ್ಲ ಅಂತ ಇಟ್ಕೊಳ್ರಿ, ಸಂಸ್ಕಾರ ಇಲ್ಲ ಆಗಿಲ್ಲ, ಅದು ಆಗಿಲ್ಲ. ಆಮೇಲೆ ಆದ್ರೂ ಈಗ ಸಭೆ ಇಂಥವೆಲ್ಲ ಏನಿರ್ತಾವಲ್ಲ ಅಂತಲ್ಲಿ ಅವ್ರು ಬಂದರೆ ಹೇಳಕ್ಕೆ ಅನುಕೂಲ ಆಗ್ತದೆ. ಅವ್ರು ಬರಂಗಿಲ್ಲ. ನಾವು ಅದನ್ನು ಆಸಕ್ತಿ, ಈಗ ಉದಾಹರಣೆಗೆ ಅವರು ಬೇರೆ ಬೇರೆ ಈ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೋಗ್ತಾರೆ, ಆರ್ಟ್ ಆಫ್ ಲಿವಿಂಗ್ ಹೋಗ್ತಾರೆ, ರವಿಶಂಕರ್ ಗುರುಜಿಯವ್ರ ಹತ್ರ ಹೋಗ್ತಾರೆ, ಈ ಕಡೆ ಬೇರೆ ಬೇರೆ ಆಧ್ಯಾತ್ಮ ಇಲ್ಲಿ ಈಶಾ ಫೌಂಡೇಶನ್ ಇದೆ, ಅದೊಂದೇನೋ ಧ್ಯಾನ ಪ್ರಕ್ರಿಯೆ ಇಂಜಿನಿಯರಿಂಗ್ ಅನ್ನೋದು ಆ ಟೆಕ್ನಿಕ್ ಕಲಿಸ್ತಾರ. ಮತ್ತು ಇದು ಒಂದು ಟೆಕ್ನಿಕ್, ವೈಜ್ಞಾನಿಕವಾಗಿರುವಂಥ ಟೆಕ್ನಿಕ್ ಅಂತ ಜನಪ್ರಿಯಗೊಳಿಸಕ್ಕೆ ಏನು ಮಾಡಬೇಕು? ಸ್ಕೂಲ್ಗಳಿಗೆ ಹೋಗ್ಬೇಕು, ಕಾಲೇಜ್ಗಳಿಗೆ ಹೋಗ್ಬೇಕು. ಒಂದು ಮಾರಲ್ ಸೈನ್ಸ್ ಅಂತ, ಮಾರಲ್ ಎಜುಕೇಷನ್ ಅಂತ ಒಂದು ಪೀರಿಯಡ್ ಆ ಟೀಚರ್ಗಳು ಬಿಟ್ಟು ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅವರು. ಅವಾಗ ಅಷ್ಟು ಮಂದಿಯಾಗ ಒಂದು ಸ್ವಲ್ಪ ಜನ ಆದರೂ ಕ್ಲಿಕ್ ಆಗ್ತಾರೆ, ಅವರಿಗೆ ತಿಳಿಯಂಗೆ ಆಗಬೇಕು, ತಿಳಿತದ. ಇದು ಹೇಳಬೇಕು, ಸೈಂಟಿಫಿಕ್ಕೇ ಮಾಡ್ಯಾರ ಇದಂಗೆ. ನೀವು ಲಿಂಗದ ಬಗ್ಗೆ ಅಥವಾ ವಿಭೂತಿ ಬಗ್ಗೆ ಹೇಳಿದ್ರೆ ಒಂದು ಜಾತಿ ಅಥವಾ ಒಂದು ಧರ್ಮದ ಪ್ರಚಾರ ಮಾಡ್ತಾರೆ ಅನ್ನೋದು ಅಪವಾದ ಬರ್ತದೆ. ಆವಾಗ ಹೆಂಗೆ ಸಾಧ್ಯ ಆಗುತ್ತದು? ಇದು ಜಾತಿ ಅಲ್ಲ, ಇದೊಂದು ಧರ್ಮ ಅಲ್ಲ, ಇದು ವೈಜ್ಞಾನಿಕ ಇದೆ, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಹೇಳುವಂಥ ಆತ್ಮವಿಶ್ವಾಸ ಬೇಕಲ್ಲ ನಮಗೆ? ಅಲ್ಲ, ನಾವು ಅದನ್ನೇ ಹೇಳ್ಬೇಕು. ಇದು ಹಚ್ಕೊಳ್ಳಿ ಬಿಡಲಿ, ಮೊದಲು ಮಾಡೋದಾರ ಕಲಿ. ಅಂದರೆ ಇದು ಫಸ್ಟ್ ನಿನ್ಗೆ ಕಾನ್ಸಂಟ್ರೇಷನ್ ಬರಬೇಕಾ? ಇದು ಏಕಾಗ್ರತೆ ಬರೋಕನೇ ಕೊಟ್ರು. ಹೌದಾ? ಏಕಾಗ್ರತೆನೇ ಮನಸ್ಸು ನಿಲ್ಲಕ್ಕೆ ಸಾಧ್ಯ ಮಾಡೋದಿದೆ. ಅದರಿಂದ ಅವರು ಎಕ್ಸಾಮ್ಗೆ, ಅವರ ಮುಂದಿನ ಭವಿಷ್ಯಕ್ಕೂ ಅನುಕೂಲ ಆಗ್ತದೆ. ಏಕಾಗ್ರತೆ ಎಲ್ಲದಕ್ಕೂ ಬೇಕಾ? ಅಡುಗೆ ಮಾಡೋದಕ್ಕೂ ಬೇಕಾ? ಹಂಗೆ ಓದಕ್ಕಂತೂ ಮೊದಲು ಬೇಕಲ್ಲ. ಅದಕ್ಕೆ ನಿಮಗೆ ಇಷ್ಟು ಹೆಲ್ಪ್ ಆಗ್ತದೆ. ನೀವು ವಿಭೂತಿ ಹಚ್ಕೊಂಡ್ರೆ ಒಳ್ಳೆಯದು. ಮೊದಲು ಇದನ್ನ ಬಗ್ಗೆ ನೀವು ತಿಳ್ಕೊಂಡು ಒಂದು ಸಲ ಮಾಡಿ ನೋಡಿದ್ರೆ ನಿಮ್ಗೆ ಆಸಕ್ತಿ ಹುಟ್ಟುತ್ತದಂತ ಅವ್ರಿಗೆ ಹೇಳ್ಬೇಕಾಗ್ತದೆ. ನೀವು ಏಕಾಗ್ರತೆ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಈಗ ಹೇಳಿದ್ವಲ್ಲ, ಈ ಬಲಮೆದುಳು ನಮ್ಗೆ ಆ್ಯಕ್ಟಿವ್ ಆಗ್ತದೆ, ಅದರಿಂದ ನಮ್ಗೆ ಮೆಡಿಸನ್ ಸಿಗ್ತದೆ, ನಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ. ಈಗ ಮಾಡಿದವ್ರು ಯಾರನ್ನಿದ್ರು ಉದಾಹರಣೆ ನಾವು ತೋರಿಸ್ಬೋದು. ಹಂಗೆ ತೋರಿಸಿದಾಗ ಕೆಲವ್ರು ಮನ್ಸರಾಗ್ತದೆ. ಈಗ ನಮ್ಮದು ಅಕ್ಕ ಇದ್ದಾರೆ, ಅವರು ಮಗನ ಫ್ರೆಂಡ್ಸ್ ಅವ್ರು ಹೇಳ್ತಾರೆ, ಅವ್ರು ಧಾರವಾಡದಾಗ ಇರ್ತಾರೆ. ಅವ್ರಂತ ನಾನು ಎಷ್ಟು ಮಂದಿಗೆ ಹೇಳ್ತೀನಿ ರೀ, ಜಲ್ದಿ ಒಪ್ಪಂಗಿಲ್ಲ, ಬರೋಂಗಿಲ್ಲ ಜನ, ಮತ್ತೆ ಎಲ್ಲೆಲ್ಲೋ ಹೋಗ್ತಾರೆ, ಏನು ಮಾಡ್ಬೇಕಂತ ಹೇಳ್ತಾರೆ. ಅವು ಭಾಳ ಮಂದಿ, ನಾವು ಭಾಳ ಪ್ರಯತ್ನ ಪಡ್ತೀವಿ, ಎಲ್ಲಿ ಓದಲ್ಲಿ ಹೇಳ್ತಿರ್ತೀವಿ, ಹಿಂಗೆ ಹಿಂಗೆ ಬರ್ರಿ, ಹಿಂಗೆ ಐತೆ. ಮನೆಗಿದ್ದವರೆಲ್ಲ ಲಿಂಗ ಪೂಜೆ ಮಾಡ್ತಾರೆ ಖರೆ, ಯಾವ ಜಗಲಿ ಮ್ಯಾಗಿನ ಬಿಡೋಕ್ಕೆ ಧೈರ್ಯ ಇಲ್ಲ. ಮಾಡ್ತಾರೆ, ಹಾಕ್ಕೊತಾರೆ, ಲಿಂಗ ಹಾಕ್ಕೊತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವು ಒಂದು ಆಕರ್ಷಣೆ ಐತೆ ಅವ್ರಿಗೆ, ಅದು ಹೋಗ್ಬೇಕಾಗ್ಯದ. ಅದು ಓದ್ತಂದ್ರೆ ಇದು ನಿಷ್ಠೆ ಬೆಳೀತದೆ. ಯಾಕಂದರೆ ವಚನಗಳು ಓದೋದ್ರಿಂದ ನಮಗೆ ನಿಷ್ಠೆ ಬರ್ತದೆ. ಈಗ ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಹಲವು ಕೊಂಬೆಗೆ ಆಯಲು ಬೇಡ, ಬರುದೊರೆ ವೇಸ್ಟ್ ಅಂತ. ಬರುದೊರೆ ಅಂದರೆ ವೇಸ್ಟ್, ಹೋಗಬೇಡ ಏನು. ಯಾಕಂತಂದರೆ ಹಾವಸಗಲ್ಲ ಅಂದರೆ ಪಾಚಿಗಟ್ಟಿರ್ತದೆ, ಅಲ್ಲಿ ಹೋಗುವಾಗ ನಾವು ಎಷ್ಟು ಮೈ ಬಿಗಿಡ್ಕೊಂಡು ಹೋಗ್ತೀವಲ್ಲ, ಎಷ್ಟು ಒಂದು ಚೂರು ಹಾಕೊಂಡು ನೋಡಿದ್ರೆ ಬಿದ್ದೇ ಬಿಡ್ತೀವಿ ನಾವು. ಹಂಗೆ ಇದ್ರಾಗೂ ಇರಬೇಕು ನಿಷ್ಠೆ ಅಂತಾರೆ ಅವರು. ಮೈಯೆಲ್ಲ ಇದು ಮಾಡ್ಕೊಂಡು ಹೆಂಗೆ ಹೋಗ್ತೀವಿ, ಮೈಯೆಲ್ಲ ಇದು ನಾನೇ ಇದು ಅಂತ ತಿಳ್ಕೊಂಡು ನಾವು ನೋಡಿದೆವಂದರೆ ಅಲ್ಲಿ ಏಕಾಗ್ರತೆ ಬಂದೇ ಬರ್ತದೆ, ಶಾಂತಿ ಬಂದೇ ಬರ್ತದೆ. ಎಲ್ಲಿವರೆಗೆ ಏಕಾಗ್ರತೆ ಬರುತ್ತೆ ಅಲ್ಲಿವರೆಗೆ ಶಾಂತಿ ಬರಲ್ಲ. ಅದಕ್ಕೆ ಅವ್ರು ಹೇಳ್ಯಾರ, ನಿಮ್ಗೆ ಧೈರ್ಯ ನಾ ಕೊಡ್ತೀನಿ, ಅಂಜದಿರು, ಅಳಕದಿರು, ಪರದೈವ ಕೆರಗದಿರು.
ಕೂಡಲ ಸಂಗನ ಕೈಯಲ್ಲಿ ಈಸುದು ಎನ್ನ ಭಾರ ಅಂತ ಜಮಾನತ್ ತೊಗೊಂಡವ್ರು ಅವ್ರು. ಇದಕ್ಕಿನ್ನ ಇನ್ನೂ ಏನು ಹೇಳ್ಬೇಕು? ಇವೆಲ್ಲ ಹೇಳ್ತೀವಿ ನಾವು ಎಲ್ಲಿ ಪ್ರವಚನ ಎಲ್ಲಿ ಓದಲೆಲ್ಲ ಕಟ್ಟಿಸ್ಕೊತಾರೆ ಲಿಂಗ ತಾವೇ ತಂದು ಕಟ್ಕೊಂಡು ಓದಾರ ಎಲ್ಲ ಬಿಚ್ಚಿಟ್ಟು ಬಂದು ಎಲ್ಲ ಕಟ್ಕೊಂಡಾರೆ. ಪ್ರವಚನಕ್ಕೆ ಓದಲೆಲ್ಲ ಮಾಡಿರ್ತೀವಿ ಆ ಕೆಲಸ ನಾವು. ಯುವಕರಿಗೂ ಕರೆದು ಮಾತಾಡಿಸ್ತೀವಿ, ಅವ್ರು ಬರಲಿ ಬಿಡಲಿ ನಾವೇ ಹೋಗಿ ಮಾತಾಡ್ಸಿ ಬರ್ತೀವಿ, ಹೇಳ್ತೀವಿ. ಬರ್ತಾರೆ, ಬಂದಂಗೆ ಮಾಡ್ತಾರೆ. ಒಂದೊಂದು ಸಲ ಖರೇನೂ ಬರ್ತಾರೆ, ಕೆಲವರು ಬರೋಂಗಿಲ್ಲ, ಹಂಗೂ ಆಗ್ತದೆ. ಟ್ರೈ ಅಂತೂ ಮಾಡ್ತಾಯಿದ್ದೀವಿ. ಇವತ್ತು ಪ್ರವಚನಗಳಂದರೆ ವಯಸ್ಸಾದವರು, ಸೀನಿಯರ್ ಸಿಟಿಸನ್ಸ್ ಇಲ್ಲ ಅಲ್ಲಿ ಬರುವಂಥ ವಾತಾವರಣ ಇದೆ. ಇದೆ ಇದೆ ಇದೆ. ಈಗ ಉದಾಹರಣೆಗೆ ಆದರೆ ನಾನು ಹೆಸರಿಸಿದ ಎಲ್ಲ ಆಧ್ಯಾತ್ಮ ಕೇಂದ್ರಗಳಲ್ಲಿ ವಯಸ್ಸಾದವರು ಹೋಗ್ತಾ ಇಲ್ಲ, ಯುವಕರು ಸ್ಟ್ರೆಸ್ನಿಂದ ಇರುವಂಥ ಯುವಕರು ಹೋಗ್ತಾರೆ. ಎಕ್ಸಾಕ್ಟ್ ಇದು ಯಾಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಾವು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡುವಂಥ ಒಂದು ವಿಷಯ.